ನಮಸ್ಕಾರ ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಬಗ್ಗೆ ಮಧ್ಯಪ್ರಾಚ್ಯದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನದು ಅಪ್ಡೇಟ್? ಡೊನಾಲ್ಡ್ ಟ್ರಂಪ್ ಅವರ ದ್ವಂದ್ವ ನಿಲುವಿನ ಬಗ್ಗೆ ನಿನ್ನೆ ಮೊನ್ನೆಯೂ ಕೂಡ ನಾವು ಮಾತನಾಡಿದ್ವಿ. ಇದೀಗ ಅದೇ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಪಕ್ಕಕ್ಕಿಟ್ಟು ಶಾಂತಿಯನ್ನು ಜಪಿಸ್ತೀನಿ ಅಂತ ಒಂದು ಐತಿಹಾಸಿಕ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ನಾವು ಕಳೆದ 3 ದಿನಗಳಿಂದ ಇದ್ರ ಬಗ್ಗೆ ಅಪ್ಡೇಟ್ ನೋಡ್ತಾ ಇದ್ದೀವಿ. ಏನಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ 1 ವಾರದ ಹಿಂದೆ ಇರಾನ್ ಮೇಲೆ ದಾಳಿಗೆ ಹೋಗಿದ್ರು. ಪುನರಪಿ ಒಮಾನ್ ನೇತೃತ್ವದಲ್ಲಿ ಮಾತುಕತೆಗೆ ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಪುನರಪಿ ಮತ್ತೊಮ್ಮೆ ಇದೀಗ ಯುದ್ಧವೇ ಬೇಡ, ನನಗೆ ಜನರ ಜೀವ ಹಾಳಾಗೋದು ಯಾವುದೇ ಕಾರಣಕ್ಕಾಗಿಯೂ ಕೂಡ ಇಷ್ಟ ಇಲ್ಲ ಅಂತ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಶುರುವಾಗಿ ಸರಿಸುಮಾರು 120 ದಿನಗಳ ನಂತರ ಇಂಥದ್ದೊಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ಇರಾನ್ನಲ್ಲಿ ಅನೇಕ ಸಾವು ನೋವುಗಳಾಗಿದೆ. ಅಮೆರಿಕಾದ ಒಂದು 16 ಜನ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಒಮಾನ್ನಲ್ಲಿ ಆಗಿರುವಂಥ ಬೆಳವಣಿಗೆ, ಮಧ್ಯಪ್ರಾಚ್ಯದಲ್ಲಿ ಆಗಿರುವಂತಹ ಬೆಳವಣಿಗೆ, ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿ ದೂತನಂತೆ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಾಯಿತು ಡೀಟೇಲ್ಸಿಗೆ ಬರೋಣ. ಇದರ ಜೊತೆಗೆ ಏನಾಯಿತು ಅಂತ ಹೇಳಿದರೆ, ಡೊನಾಲ್ಡ್ ಟ್ರಂಪ್ ಅವರನ್ನು ಇರಾನ್ನವರು ಟೀಕೆ ಟಿಪ್ಪಣಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ಸರ್ಕಾರಿ ಮಾಧ್ಯಮಗಳ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಿದವರಿಗೆ ಇನಾಮ್ ಕೊಡ್ತೀವಿ ಅಂತ ಒಂದು ಜಾಹೀರಾತು ರೂಪದಲ್ಲಿ ಜನರನ್ನು ತಲುಪುವ ಪ್ರಯತ್ನವನ್ನು ಇರಾನ್ ಮಾಡಿತ್ತು, ಅದೇ ಸರ್ಕಾರಿ ಮಾಧ್ಯಮವನ್ನು ಬಳಕೆ ಮಾಡಿಕೊಂಡು ಇವತ್ತು ಇರಾನ್ ಹೇಳ್ತಾ ಇದೆ, ನಾವ್ಯಾವತ್ತೂ ಕೂಡ ಅಮೆರಿಕಾಗೆ ಹೋಗಿ ಬಗ್ಗಿಲ್ಲ, ಅವರ ಬಳಿ ಹೋಗಿ ಯುದ್ಧವನ್ನು ನಿಲ್ಲಿಸಿ ಕದನ ವಿರಾಮ ಜಾರಿಯಾಗಲಿ ಅಂತ ನಾವಾಗಲೇ ಏನು ಕೇಳಿಕೊಂಡಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದನ್ನು ಎಚ್ಚರಿಕೆ ರೂಪದಲ್ಲಿ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇವೆಲ್ಲದರ ನಡುವೆಯೂ ಕೂಡ ಇರಾನ್ ಮತ್ತೊಮ್ಮೆ ಪ್ರತೀಕಾರದ ರೀತಿಯಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದೆ. ಏನಾಯಿತು ಮಧ್ಯಪ್ರಾಚ್ಯದಲ್ಲಿ? ಇದೇ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಟ್ರಂಪ್ ಶಾಂತಿ ಮಂತ್ರ. ನಾವು ಕಳೆದ ವಾರ ಒಂದು ಸುದ್ದಿಯನ್ನು ನೋಡಿದ್ವಿ. ಗುರುವಾರದ ದಾಳಿ ಇರಾನ್ ಮೇಲೆ ಆಗಿತ್ತು. ಶುಕ್ರವಾರ ಪೆಂಟಗನ್ ಅವರು ಬಂದು ಟ್ರಂಪ್ ಅವರನ್ನು ಸಂಪರ್ಕ ಮಾಡಿದ್ರು, ಒಂದು ಮ್ಯಾಪಿಂಗ್ ಅನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಅದನ್ನು ನೆಗ್ಲೆಕ್ಟ್ ಮಾಡಿ ಪಕ್ಕಕ್ಕೆ ಇಟ್ಬಿಡಿ, ಅದನ್ನು ನಾವು ದಾಳಿ ಮಾಡೋದು ಬೇಡ ಅಂತ ಕಳೆದ ಶುಕ್ರವಾರ ಆಯಿತು. ಆ ಕಳೆದ ಶುಕ್ರವಾರ ಆದ ನಂತರ ಯಾವಾಗ ಜೋರ್ಡಾನ್ ಮೇಲೆ ದಾಳಿ ಆಯಿತು, ಪುನರಪಿ ನಮ್ಮ ಸರದಿ ಅಂತ ಟ್ರಂಪ್ ಅವರು ಮಾಡಿದರು. ಒನ್ಸ್ ಅಗೇನ್ ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಇದೀಗ ಯಾವ ಪೆಂಟಗನ್ ಸಿದ್ಧಪಡಿಸಿತ್ತಲ್ಲ ವರದಿಯನ್ನು, ಅದನ್ನು ಮತ್ತೊಮ್ಮೆ ಪಕ್ಕಕ್ಕಿಟ್ಟು ಈ ಭಾನುವಾರ ಅಂದರೆ ನಿನ್ನೆ ಅಷ್ಟೇ ಆ ವರದಿಯನ್ನು ಪಕ್ಕಕ್ಕಿಟ್ಟು ಇರಾನ್ ಮೇಲಿನ ದಾಳಿ ಬೇಡ ಅಂತ ಪುನರಪಿ 1 ವಾರದ ಆಸುಪಾಸಿಗೆ 2ನೇ ಬಾರಿ ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನು? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಜೀವ ಹಾನಿ ಆಗಬಾರ್ದು ಅಂತ. ಇದರ ಹಿಂದೆ ಕೆಲವೊಂದಿಷ್ಟು ಕೈಗಳಿದೆ. ಯಾವ ಕೈಗಳು? ಅದು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ರಾಜರುಗಳು ಡೊನಾಲ್ಡ್ ಟ್ರಂಪ್ ಅವರನ್ನು ಸಂಪರ್ಕ ಮಾಡಿ ಯುದ್ಧವನ್ನು ಸ್ಥಗಿತ ಮಾಡಿಬಿಡೋಣ, ಶಾಂತಿ ಮಾತುಕತೆಗೆ ಅವಕಾಶ ಕೊಡೋಣ ಅಂತ ಹೇಳಿಕೆ ಕೊಟ್ಟಿದ್ದೇ, ಮಾತುಕತೆ ಆಗಿದ್ದೇ ಈ ಶಾಂತಿ ಸಂಧಾನಕ್ಕೆ, ಶಾಂತಿ ಮಾತುಕತೆಯ ಒಂದು ಭಾಗ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಏನೇನಾಯಿತು ಬನ್ನಿ ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಯುದ್ಧ ಬೇಡ, ಒಪ್ಪಂದವೇ ಲೇಸು ಅಂತ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಮೇಲಿನ ಬೃಹತ್ ಮಿಲಿಟರಿ ದಾಳಿಯನ್ನು ತಾತ್ಕಾಲಿಕವಾಗಿ ಡೊನಾಲ್ಡ್ ಟ್ರಂಪ್ ಕೈಬಿಟ್ಟಿದ್ದಾರೆ. ಅಂದರೆ ಒಂದು ದಾಳಿಯ ರೂಪುರೇಷೆ ಈಗಾಗಲೇ ಅವರ ಬಳಿ ಸಿದ್ಧವಾಗಿತ್ತು. ಎಲ್ಲೆಲ್ಲಿ ದಾಳಿ ಮಾಡಬೇಕು, ಏನು ಎತ್ತ ಅಂತ. ಸೋಮವಾರದಿಂದಲೇ ಮಧ್ಯಸ್ಥಿಕೆದಾರರ ಮುಖಾಂತರ ಇರಾನ್ ಜೊತೆಗೆ ಮಾತುಕತೆ ಆರಂಭ ಮಾಡಿದ್ದಾರೆ. ಜೀವಹಾನಿ ಮಾಡೋದು ನನ್ನ ಉದ್ದೇಶವಲ್ಲ, ಒಪ್ಪಂದವೇ ನನ್ನ ಉದ್ದೇಶ ಅಂತ ಹೇಳಿದರು. ಏನು ಹೇಳಿದರು ಟ್ರಂಪು? ನನಗೆ ಸಾವು ನೋವುಗಳನ್ನು ಕಾಣೋದಕ್ಕೆ ಇಷ್ಟ ಇಲ್ಲ, ಬದಲಿಗೆ ಒಪ್ಪಂದ ಮಾಡಿಕೊಳ್ಳೋದೇ ನನ್ನ ಉದ್ದೇಶ ಅಂತ ಅವರು ಹೇಳಿಕೆಗಳು ಕೊಡೋ ಪ್ರಯತ್ನವನ್ನು ಮಾಡಿದರು. ಏನಿದ್ರ ಅರ್ಥ? ಮೊನ್ನೆ ಅಷ್ಟೇ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. 1945ರ 2ನೇ ಮಹಾಯುದ್ಧದ ನಂತರ ಅತಿ ದೊಡ್ಡ ಮಿಲಿಟರಿ ದಾಳಿ ಮಾಡೋದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಸಜ್ಜಾಗಿ ನಿಂತಿವೆ, ನಾವು ಯಾವುದೇ ಕ್ಷಣದಲ್ಲಾದರೂ ಕೂಡ ಇರಾನ್ ಮೇಲೆ ದಾಳಿ ಮಾಡ್ಬೋದು ಅಂತೆಲ್ಲ ಹೇಳಿದರು. ಇದೀಗ ಆ ದಾಳಿಯಿಂದ ಆಗಬಹುದಾದಂಥ ಸಾವು ನೋವುಗಳನ್ನು ತಡೆಯುವ ಉದ್ದೇಶಕ್ಕಾಗಿ ಈ ದಾಳಿಯನ್ನು ಸ್ಥಗಿತ ಮಾಡ್ತಾ ಇದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಇದು ಒಂದು ಭಾಗ. 2ನೇ ಭಾಗ ಅವರು ಹೇಳ್ತಾ ಇದ್ದಾರೆ, ಇರಾನ್ ದೇಶವನ್ನು ಧ್ವಂಸ ಮಾಡೋದು ನಮ್ಮ ಗುರಿಯಲ್ಲ, ಬದಲಿಗೆ ಇರಾನ್ ಶಾಂತಿಯುತವಾಗಿ ಆರ್ಥಿಕವಾಗಿ ಸಮೃದ್ಧವಾಗಿರೋದಕ್ಕೆ ಒಂದು ಐತಿಹಾಸಿಕ ಒಪ್ಪಂದಕ್ಕೆ ಬರಬೇಕು ಅಂತ ಟ್ರಂಪ್ ಅವರು ಹೇಳಿದರು. ನೀವು ಯುದ್ಧ ಶುರುವಾದ ನಂತರ ಅಮೆರಿಕದ ಉದ್ದೇಶ ಏನಾಗಿತ್ತು? ಅಮೆರಿಕದ ಉದ್ದೇಶ ಇದ್ದಿದ್ದು ಅಲ್ಲಿರುವಂಥ ಎಲ್ಲ ಆಡಳಿತವನ್ನು ಕೊಲ್ಯಾಪ್ಸ್ ಮಾಡಬೇಕು.
ಯಾವ್ಯಾವ ನಾಯಕರಿದ್ದಾರೋ ಆ ಎಲ್ಲ ನಾಯಕರನ್ನು ಹತರನ್ನಾಗಿ ಮಾಡಬೇಕು ಅನ್ನೋದೇ ಇದೇ ಡೊನಾಲ್ಡ್ ಟ್ರಂಪ್ ಅವರ ಪರಮೋಚ್ಚ ಗುರಿಯಾಗಿತ್ತು ಈ 2026ರ ಯುದ್ಧದಲ್ಲಿ. ಇಸ್ರೇಲ್ನ ಗುರಿ ಏನಾಗಿತ್ತು? ಅಮೆರಿಕಕ್ಕೆ ನಾನು ಸಹಾಯ ಮಾಡಬೇಕು, ಆ ಸಹಾಯದ ಮುಖಾಂತರ ಯಾವ ಕಾರಣಕ್ಕಾಗಿಯೂ ಇರಾನ್ ಪರಮಾಣನ್ನು ಹೊಂದಬಾರದು ಅಂತ ಇಸ್ರೇಲ್ನವರ ಬಯಕೆ ಆಗಿತ್ತು. ಇದಕ್ಕೆ ತದ್ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಹೇಳುತ್ತಿದ್ದಾರೆ, ಅವರು ಆರ್ಥಿಕವಾಗಿ ಹಾಳಾಗೋದು ಬೇಡ, ಅವರನ್ನು ಧ್ವಂಸ ಮಾಡೋದು ಬೇಡ, ಅದರ ಬದಲಾಗಿ ಶಾಂತಿಯುತವಾಗಿ ಅವ್ರ ಜೊತೆಗೆ ಮಾತುಕತೆ ನಡೆಸ್ತೀವಿ, ಇರಾನ್ ಅವರು ನಮ್ಮ ಜೊತೆಗೆ ಒಪ್ಪಂದಕ್ಕೆ ಬರಬೇಕು. ಬಟ್ ಇಲ್ಲಿ ಕಂಡೀಷನ್ ಅಪ್ಲೈ. ಏನು ಕಂಡೀಷನ್ ಅಪ್ಲೈ? ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು, ಪರಮಾಣು ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಬೇಕು, ಭಯೋತ್ಪಾದನೆಗೆ ಅಂದರೆ ಈ ಪ್ರಾಕ್ಸಿ ಯುದ್ಧಗಳನ್ನು ಏನು ಮಾಡೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆಯೋ ಆ ಪ್ರಾಕ್ಸಿ ಯುದ್ಧಗಳಿಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಇರಾನ್ನವರು ಮಾಡಬೇಕು ಅಂತ ಎಲ್ಲ ಕಂಡೀಷನ್ ಹಾಕಿದ್ದಾರೆ. ನಾನು ನಿನ್ನೆ ಒಂದು ಘಟನೆ ಹೇಳಿದೆ ನಿಮ್ಗೆ. 2019ರಲ್ಲಿ ಅಮೆರಿಕಾದ ಒಂದು ಡ್ರೋನನ್ನು ಒಮಾನ್ ಕರಾವಳಿಯ ಭಾಗದಲ್ಲಿ ಇದೇ ಇರಾನ್ ಅವರು ಹೊಡೆದುರುಳಿಸಿದ್ರು. ಇರಾನ್ ಅವರು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ದೊಡ್ಡ ಮಟ್ಟದ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಕೊನೆಯ 10 ನಿಮಿಷದಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ಆ ದಾಳಿ ಮಾಡೋದ್ರಿಂದ ಹಿಂದೆ ಸರಿದಿದ್ರು. ಯಾವ ಕಾರಣಕ್ಕಾಗಿ ಹಿಂದೆ ಸರಿದಿದ್ರು? ಒಂದು ಖಾಲಿ ಡ್ರೋನ್ ಇರಾನ್ ಅವರು ಹೊಡೆದುರುಳಿಸಿದ್ದಾರೆ. ಖಾಲಿ ಡ್ರೋನ್ ಹೊಡೆದುರುಳಿಸಿದ್ದಕ್ಕಾಗಿ ನಮ್ಮ ದೇಶದ 150 ಜನರನ್ನ ನಾವ್ಯಾಕೆ ಕಳೆದುಕೊಳ್ಳಬೇಕು ಅನ್ನುವಂಥ ಆತಂಕ ಡೊನಾಲ್ಡ್ ಟ್ರಂಪ್ ಅವರಲ್ಲಿ ಇತ್ತು. ಹೀಗಾಗಿ 2019ರಲ್ಲಿ ಅಂಥದ್ದೊಂದು ನಿರ್ಣಯವನ್ನು ಕೇವಲ 10 ನಿಮಿಷಗಳ ಅವಧಿಯಲ್ಲಿ, ಅಂದರೆ ಹೆಂಗೆ ಇವತ್ತು ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದ ನಾವು ಲೋಡೆಡ್ ಸ್ಥಿತಿಯಲ್ಲಿದ್ದೇವೆ, ಯಾವಾಗ ಬೇಕಾದರೂ ದಾಳಿ ಮಾಡ್ಬೋದು ಅಂತಲ್ಲ, ಅವತ್ತು ಕೂಡ ಕ್ಷಿಪಣಿಗಳೆಲ್ಲವೂ ಕೂಡ ರೆಡಿಯಾಗಿತ್ತು, ರಡಾರ್ಗಳು ಸಿದ್ಧವಾಗಿತ್ತು, ಇನ್ನೇನು ದಾಳಿ ಮಾಡಬೇಕು. ದಾಳಿ ಮಾಡುವಂತಹ ಸಮಯದಲ್ಲಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ರು. ಇದಾಗ ಪುನರಪ್ಪಿ ಅದನ್ನು ತೆಗೆದುಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡೋಣ. ಫ್ರಾನ್ಸ್ನಲ್ಲಿ ಶೃಂಗಸಭೆ ನಡೆದಾಗ ಡೊನಾಲ್ಡ್ ಟ್ರಂಪ್ ನಾನು ಜಿನೇವಾಕ್ಕೆ ಹೋಗಲ್ಲ, ಸ್ವಿಟ್ಜರ್ಲ್ಯಾಂಡಿಗೆ ಹೋಗಲ್ಲ, ಇಲ್ಲೇ ಸೈನ್ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆ? ಜಗತ್ತಿನ ಬೇರೆ ಬೇರೆ ದೇಶದ ನಾಯಕರು ಬಂದಿದ್ದರು, ಅವರ ಎದುರುಗಡೆ ನಾನು ಶಾಂತಿ ದೂತ ಅಂತ ತೋರಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಫ್ರಾನ್ಸ್ನಲ್ಲಿ ಸಹಿ ಹಾಕಿದ್ದು. ಇದೀಗ ಜೀವಹಾನಿ ಮಾಡೋದು ನನ್ನ ಪರಮ ಉದ್ದೇಶ ಅಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಜಾಗತಿಕವಾಗಿ ಶಾಂತಿ ರೂಪಿಸುವಂತಹ ನಾಯಕ. ಯಾಕೆ? ಕಳೆದ ಬಾರಿ ಇವರು ನೊಬೆಲ್ ಪ್ರಶಸ್ತಿ ಬೇಕು ಅಂತೆಲ್ಲ ಪ್ರಯತ್ನ ಪಡ್ತಿದ್ರಲ್ಲ, ಒನ್ಸ್ ಅಗೇನ್ ಆ ಮೆಸೇಜ್ ಅನ್ನ ಕನ್ವೆ ಮಾಡೋ ಪ್ರಯತ್ನವನ್ನ ಟ್ರಂಪ್ ಅವರು ಮಾಡ್ತಿದ್ದಾರೆ ಎನ್ನುವಂಥ ವಿಶ್ಲೇಷಣೆಗಳು ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ MBS ಸಂಧಾನಕ್ಕೆ ಡೊನಾಲ್ಡ್ ಟ್ರಂಪ್ ಬಗ್ಗಿದ್ರೆ ಅನ್ನುವ ಪ್ರಶ್ನೆ. ನಾವು ನಿನ್ನೆಯೂ ಕೂಡ ಇದ್ರ ಬಗ್ಗೆ ನೋಡಿದ್ವಿ. ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಸಲಹೆ ಕೊಟ್ಟರಂತೆ, ಯುದ್ಧ ಬೇಡ, ಯುದ್ಧದ ಬದಲಾಗಿ ಶಾಂತಿ ಮಾತುಕತೆಯನ್ನು ನಡೆಸೋಣ, ಆ ಶಾಂತಿ ಮಾತುಕತೆ ಮುಖಾಂತರ ಒಪ್ಪಂದಕ್ಕೆ ಬರಲಿ, ಒಪ್ಪಂದದ ಬಂದ ನಂತರ ಏನಾಗುತ್ತೆ ಕಾದ್ ನೋಡೋಣ ಅಂತ ಯುವರಾಜ ಹೇಳಿಕೆ ಕೊಟ್ಟರಂತೆ. ಮಾತನಾಡಿದ್ರು ಅವ್ರ ಜೊತೆಗೆಲ್ಲ, ಕಿವಿ ಮಾತು ಹೇಳಿದರು. UAE, ಕತಾರ್ ಸೇರಿದಂತೆ ಗಲ್ಫ್ ಮಿತ್ರ ರಾಷ್ಟ್ರಗಳಿಂದಲೂ ಕೂಡ ದಾಳಿ ಮಾಡಬಾರದು ಅಂತೆಲ್ಲ ಸಲಹೆ ಸೂಚನೆಗಳೆಲ್ಲ ಬಂತಂತೆ. ಆ ಸಲಹೆ ಸೂಚನೆಗಳು ಬಂದ ನಂತರ ಅವರೆಲ್ಲ ಇದೀಗ ಸ್ಥಗಿತ ಮಾಡಿದ್ದಾರೆ ಅಂತ. ಇಡೀ ಮಧ್ಯಪ್ರಾಚ್ಯ ವಿನಾಶದತ್ತೆಲ್ಲ ತಳೆದು ಬಿಡುತ್ತೆ, ಹೀಗಾಗಿ ದಾಳಿ ಮಾಡೋದು ಬೇಡ ಅಂತ ಮನವರಿಕೆ ಮಾಡಿಕೊಟ್ರಂತೆ. ಆರ್ಥಿಕ ಒತ್ತಡದ ಮುಖಾಂತರವೇ ಇರಾನನ್ನು ನಿಯಂತ್ರಣ ಮಾಡಬಹುದು ಅನ್ನುವಂಥ ಸಲಹೆಯನ್ನು ಕೊಟ್ಟರಂತೆ. ಸೌದಿ ಅರೇಬಿಯಾ ಅಲ್ಲದೆ ಕತಾರ್, UAE ದೇಶಗಳ ನಾಯಕರನ್ನು ಕೂಡ ಒಟ್ಟುಗೂಡಿಸಿ ದಾಳಿ ಮಾಡದಂತೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕೆ ಸೌದಿ ಅರೇಬಿಯಾ ಇಂಥದ್ದೊಂದು ಸಲಹೆ ಕೊಡ್ತು? ಸ್ವಲ್ಪ ನಾವು ಇತಿಹಾಸಕ್ಕೆ ಹೋಗೋಣ. ನೀವು ಸೌದಿ ಅರೇಬಿಯಾ ನೋಡಿ, 2008ರಲ್ಲಿ ಸೌದಿ ಅರೇಬಿಯಾದ ರಾಜ ಕಿಂಗ್ ಅಬ್ದುಲ್ಲಾ ಅಮೆರಿಕಾದ ರಾಯಭಾರಿಗಳ ಜೊತೆಗೆ ಮಾತನಾಡ್ತಾರೆ. ಅವರು ಏನು ಹೇಳ್ತಾರೆ ಅಮೆರಿಕಾದ ರಾಯಭಾರಿಗಳ ಜೊತೆಗೆ ಅಂತ ಹೇಳಿದರೆ, ಇರಾನ್ ಮೇಲಿನ ದಾಳಿಯನ್ನ ಒಂದು ಕ್ಷಣ, ಒಂದು ದಿನ ಯಾವ ಕಾರಣಕ್ಕಾಗಿಯೂ ಕೂಡ ಮುಂದೂಡಬಾರದು. ಇರಾನ್ ಮೇಲೆ ದೊಡ್ಡ ದಾಳಿ ಆಗೋದಾದರೆ ಅದು ಈ ಕ್ಷಣವೇ ಆಗಬೇಕು ಅಂತ ಸರಿಸುಮಾರು 2008ನೇ ಇಸ್ವಿಯಲ್ಲಿ ಅಮೆರಿಕಕ್ಕೆ ಸೌದಿ ಅರೇಬಿಯಾ ಹೇಳಿತ್ತು. ಇದು ಗಮನಿಸಬೇಕಾದ ಸಂಗತಿ. ಅಮೆರಿಕದ ಬಳಿ ಸೌದಿ ರಾಜತಾಂತ್ರಿಕರು ಮಾತನಾಡ್ತಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇರಾನ್ ಎಂಬ ಹಾವಿನ ತಲೆಯನ್ನ ತಕ್ಷಣವೇ ಕತ್ತರಿಸಿ ಹಾಕಬೇಕು. ಯಾವ ಕಾರಣಕ್ಕಾಗಿಯೂ ಇರಾನ್ ಎನ್ನುವಂಥ ಒಂದು ಹಾವಿನ ತಲೆ ಈ ಜಗತ್ತಿನಲ್ಲಿ ಇರಬಾರದು, ಅದನ್ನು ಕತ್ತರಿಸಬೇಕು ಅಂತ ಯಾರು ಮಾತನಾಡಿದ್ದು? ಇದೇ ಸೌದಿ ಅರೇಬಿಯಾದವರು ಮಾತನಾಡಿದ್ದು. ಇವೆಲ್ಲದರ ನಡುವೆ ಪರಮಾಣು ಬಾಂಬ್ ತಯಾರಿಸುವ ಮುನ್ನವೇ ಪರಮಾಣು ನೆಲೆಗಳನ್ನು ನಾವು ಧ್ವಂಸಗೊಳಿಸಬೇಕು, ಅದರಿಂದ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಆತಂಕವಿದೆ ಅಂತ ಯಾರು ಹೇಳಿದ್ದು? ಇದೇ ಸೌದಿ ಅರೇಬಿಯಾ ಹೇಳಿದ್ದು. ಅಮೆರಿಕದ ಅಧ್ಯಕ್ಷರ ಬಳಿ ಇರಾನ್ ದೇಶವನ್ನ ಒಂದು ಪದಗಳಿಂದ ಬಳಕೆ ಮಾಡ್ತಾರೆ ಅವರು. ದುಷ್ಟ ರಾಷ್ಟ್ರ, ಮಧ್ಯಪ್ರಾಚ್ಯವನ್ನ ಯುದ್ಧಕ್ಕೆ ತಳ್ತಾ ಇರುವಂತಹ ಅತ್ಯಂತ ಅಪಾಯಕಾರಿ ಶಕ್ತಿ ಯಾವುದು? ಅದು ಇರಾನ್ ಅಂತ ಹೇಳಿದ್ರು. 2016ರಲ್ಲಿ ಸೌದಿ ಅರೇಬಿಯಾದಲ್ಲಿ ಒಂದು ಘಟನೆ ಆಗುತ್ತೆ. ಶಿಯಾ ಸಮುದಾಯದ ನಿಮ್ರ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಗಲ್ಲಿಗೇರಿಸ್ತಾರೆ. ಬೇರೆ ಬೇರೆ ಕಾರಣ, ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಿದ್ದಾರೆ, ದೇಶದ್ರೋಹಿ, ಬೇರೆ ಬೇರೆ ಕಾರಣಗಳಿಗಾಗಿ ಅವರನ್ನ ಗಲ್ಲಿಗೇರಿಸೋ ಪ್ರಯತ್ನ ಆಯಿತು. ಯಾವಾಗ? 2016ರಲ್ಲಿ. ಯಾವಾಗ ಆ ವ್ಯಕ್ತಿಯನ್ನು ಗಲ್ಲಿಗೇರಿಸಲಾಯಿತು, ಅವತ್ತಿನಿಂದ ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆ ಬಿಕ್ಕಟ್ಟು ಶುರುವಾಗುತ್ತೆ, ಅಸಮಾಧಾನಗಳು ಶುರುವಾಗುತ್ತೆ, ರಾಜತಾಂತ್ರಿಕ ಸಂಬಂಧ ಎಲ್ಲವೂ ಕೂಡ ಹದಗೆಟ್ಟು ಹೋಗಿದ್ದನ್ನು ನೋಡಿದ್ದೀವಿ 2016ರಲ್ಲಿ. ಇವೆಲ್ಲದರ ನಡುವೆ
2023ರಲ್ಲಿ ಚೀನಾ ನೇತೃತ್ವದಲ್ಲಿ ಸೌದಿ ಅರೇಬಿಯಾ ಮತ್ತು ಇರಾನ್ನ ನಡುವೆ ಪುನರಪಿ ಮಾತುಕತೆಗಳಾಗುತ್ತೆ, ರಾಜತಾಂತ್ರಿಕ ಸಂಬಂಧ ಗಟ್ಟಿಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಆದರೆ ನಾನು 2008, 16 ಅದರ ನಡುವೆ ಆಗಿರುವಂಥ ಬೆಳವಣಿಗೆಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸಮಯದಲ್ಲಿ ಇರಾನ್ ಎನ್ನುವಂತಹ ದೇಶ ಅಸ್ತಿತ್ವದಲ್ಲೇ ಇರಬಾರದು, ಅದನ್ನು ಕಟ್ಟಿ ಹಾಕಬೇಕು ಅಂತ ಬಯಸ್ತಾ ಇದ್ದಂಥ ಸೌದಿ ಅರೇಬಿಯಾ ಇವತ್ತು ಅದರ ಮೇಲೆ ದಾಳಿ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆಫ್ ಅವರ ಮೇಲೆ ಆಗ್ತಾ ಇರುವಂತಹ ದಾಳಿಗಳು, ಆ ದಾಳಿಗಳು ಬಾಹ್ಯವಾಗಿ ಆಗೋದು, ನೇರವಾಗಿ ಆಗೋದು ಇವತ್ತು ಸೌದಿ ಅರೇಬಿಯಾಗೂ ಕೂಡ ಬೇಕಾದು ಇಲ್ಲ ಅಂತ. ಇವೆಲ್ಲದರ ನಡುವೆ ಮೂರ್ಖ ಟ್ರಂಪ್ ಅಂತ ಇರಾನ್ನ ಮಾಧ್ಯಮಗಳ ಲೇವಡಿ ಮಾಡಿರೋ ಘಟನೆ, ಇರಾನ್ನ ಮಾಧ್ಯಮಗಳ ಲೇವಡಿ ಮಾಡಿದ್ದಾರೆ. ನಾನು ಹೇಳಿದೆ, ಇರಾನ್ನ ಮಾಧ್ಯಮಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬ, ಬೆಂಜಮಿನ್ ನೆತನ್ಯಾಹು ಅವರ ಬಗ್ಗೆ ಬೇರೆ ಬೇರೆ ರೀತಿಯಾಗಿ ಬಿತ್ತನೆ ಮಾಡಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಸರ್ಕಾರಿ ಮಾಧ್ಯಮಗಳು ಡೊನಾಲ್ಡ್ ಟ್ರಂಪ್ ಅವರನ್ನ ಟಿಪ್ಪಣಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನೇನು ಹೇಳಿದ್ರು ಅವರು? ಮೂರ್ಖ ಟ್ರಂಪ್ನ ಉತ್ಸಾಹ ಎಲ್ಲ ಕುಗ್ಗಿ ಹೋಗಿಬಿಟ್ಟಿದೆ ಅಂತ ಅಲ್ಲಿ ಒಂದು ಫಾರ್ಸ್ ಅನ್ನುವಂಥ ಒಂದು ಸುದ್ದಿ ಸಂಸ್ಥೆ ವರದಿ ಮಾಡಿತು. ದಾಳಿ ನಿಲ್ಲಿಸುವಂತೆ ನಾವು ಅಮೆರಿಕಾಗೆ ಯಾವುದೇ ಕಾರಣಕ್ಕಾಗಿ ವಿನಂತಿ ಮಾಡಿಲ್ಲ ಅಂತ ಹೇಳಿದರು. ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಇರಾನ್ ತನ್ನ ನಿಲುವನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಬಂದ್ ಮಾಡುವ ಹಂತವಿಲ್ಲ, ನಾವು ಅದನ್ನು ಎಕ್ಸೆಪ್ಟ್ ಕೂಡ ಮಾಡ್ತಾ ಇಲ್ಲ ಅಂತ ಅವರು ಹೇಳಿಕೆಗಳು ಪ್ರಯತ್ನವನ್ನು ಮಾಡಿದ್ದಾರೆ. ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇರಾನ್ನ ಒಟ್ಟಾರೆ ಮಾಧ್ಯಮಗಳ ಆರೋಪ. ನಾವು ಯಾವುದೇ ವಿನಂತಿಯನ್ನು ಅವ್ರಿಗೆ ಮಾಡಿಲ್ಲ, ನಾವು ಅಮೆರಿಕಾಗೆ ದಾಳಿ ನಿಲ್ಲಿಸಬೇಕು, ದಾಳಿಯನ್ನೇ ಮಾಡಬಾರದು, ಯಾವ ಕಾರಣಕ್ಕಾಗಿಯೂ ಕೂಡ ನಾವು ಅದನ್ನು ಮನವಿ ಮಾಡಿಲ್ಲ. ಡೊನಾಲ್ಡ್ ಟ್ರಂಪ್ ಜಾಗತಿಕವಾಗಿ ತಮ್ಮ ಇಮೇಜನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಒಂದು ಸುಳ್ಳು ಕಥೆಗಳನ್ನು ಕಟ್ತಿದ್ದಾರೆ ಅಂತ ನಾನು ಅವಾಗಲೇ ಹೇಳಿದೆ. ಯಾವ ಕಾರಣಕ್ಕಾಗಿ ಜೀವಹಾನಿ ಆಗಬಾರದು ಅಂತ ಡೊನಾಲ್ಡ್ ಟ್ರಂಪ್ ಅವರು ಬಯಸ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಶಾಂತಿ ದೂತನಾಗಿ ಒಂದು ಪ್ರಿಡಿಕ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಆಲೋಚನೆ ಡೊನಾಲ್ಡ್ ಟ್ರಂಪ್ ಅವರಲ್ಲಿದೆ. ಆ ಕಾರಣಕ್ಕಾಗಿ ಅದನ್ನು ಮಾಡ್ತಿದ್ದಾರೆ ಅಂತ ಪುನರಪಿ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡಿದರು. ಇಸ್ಲಾಮಿಕ್ ರಿಪಬ್ಲಿಕ್ ಸುದ್ದಿ ಸಂಸ್ಥೆ, ಆ ಸಂಸ್ಥೆಯೆಲ್ಲ ವರದಿ ಮಾಡಿದೆ. ಮಂಡಿ ಇರುವಂತಹ ಪ್ರಶ್ನೆಯೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ನೋಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕಾಗಿಯೂ ಕೂಡ ನಿಮ್ಮ ಎದುರುಗಡೆ ನಾವು ಮಂಡಿ ಊರಲ್ಲ ಅಂತ ಇರಾನ್ನವರು ಕಟಿಬದ್ಧವಾಗಿ ನಿಂತಿದ್ದ ನೋಡಿದ್ವಿ. ಒನ್ಸ್ ಅಗೇನ್ ಪುನರಪಿ ಅದನ್ನು ಹೇಳಿದರು. ಇರಾನ್ನ ಹಂಗಾಮಿ ರಕ್ಷಣಾ ಸಚಿವರು ಮಾಧ್ಯಮಗಳ ಜೊತೆಗೆಲ್ಲ ಮಾತನಾಡಿದರು. ನಮ್ಮ ಸಶಸ್ತ್ರ ಪಡೆಗಳು, ಇಸ್ಲಾಮಿಕ್ ಕ್ರಾಂತಿಕಾರಿ ಗಾರ್ಡ್ಸ್, ಕಾಪ್ಸ್, IRGC ಯಾವುದೇ ರೀತಿಯ ಆಕ್ರಮಣ ಮತ್ತು ದಾಳಿಯನ್ನು ಎದುರಿಸೋದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದೆ ಅಂತೆಲ್ಲ ಹೇಳಿದರು. ಅಮೆರಿಕ ಅಥವಾ ಇಸ್ರೇಲ್ ಯಾವುದೇ ತಪ್ಪು ಹೆಜ್ಜೆ ಇಟ್ಟರು ಮಧ್ಯಪ್ರಾಚ್ಯದಲ್ಲಿರುವ ಅವರ ನೆಲೆಗಳ ಮೇಲೆ ಭೀಕರ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ ನಾವು ನಿನ್ನೆ ಒಂದು DNA ಒಂದು ಸುದ್ದಿ ನೋಡಿದ್ವಿ. ಯಾವಾಗಲಾದರೂ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ ದೇಶದ ಮೂಲಭೂತ ಸೌಕರ್ಯಗಳು, ವಿದ್ಯುತ್ ಕೇಂದ್ರಗಳು, ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರೆ ನಾವು ಮಧ್ಯಪ್ರಾಚ್ಯದಲ್ಲಿರುವ ಯಾವ್ಯಾವ ದೇಶಗಳ ತೈಲ ಸಂಸ್ಕರಣಾ ಘಟಕಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಒಂದು ಟಾರ್ಗೆಟೆಡ್ ಲಿಸ್ಟ್ ಬಿಡೋ ಪ್ರಯತ್ನವನ್ನು ಮಾಡಿದರು. ಇದರ ಅರ್ಥ ಏನು? ನೀವು ದಾಳಿ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಯಾವಾಗ ಇರಾನ್ ಪ್ರಚೋದನಕಾರಿ ಅಮೆರಿಕಾಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡುತ್ತಲ್ಲ, ಆ ಎಚ್ಚರಿಕೆಯ ನಂತರವೇ ಸೌದಿ ಅರೇಬಿಯಾದ ಯುವರಾಜ ಅಮೆರಿಕಾದ ಜೊತೆಗೆ ಮಾತನಾಡಿದ್ದು. ಯಾವ ಕಾರಣಕ್ಕಾಗಿ? ಇರಾನ್ ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ. ಟ್ರಂಪ್ ಅವರ ಒಪ್ಪಂದದ ಷರತ್ತೆಲ್ಲ ತಿರಸ್ಕಾರ, ಅವ್ರು ಹೇಳ್ತಾ ಇರೋದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವಂಥ ಮಾತುಗಳನ್ನು ಇರಾನ್ನ ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಹಾರ್ಮುಜ್ ಬಿಕ್ಕಟ್ಟು ಮತ್ತು ತೈಲ ರಿಲೀಫ್. ಯಾವಾಗ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಘೋಷಣೆ ಮಾಡ್ತಾರೆ, ಕಚ್ಚಾ ತೈಲದ ದರ ಜಾಸ್ತಿ ಆಗುತ್ತೆ. ಈ ಕದನ ವಿರಾಮ, ಶಾಂತಿ ಮಾತುಕತೆ, ಒಪ್ಪಂದ ಇತ್ಯಾದಿ ಅಂತ ಬಂದಾಗ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆಗೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಒಂದು ಆಶಾದಾಯಕ ಸುದ್ದಿ ಬರ್ತಾ ಇದೆ. OPEC ಪ್ಲಸ್ನ 7 ರಾಷ್ಟ್ರಗಳು ಸೆಪ್ಟೆಂಬರ್ನಿಂದ 1.88 ಲಕ್ಷ ಬ್ಯಾರಲ್ ತೈಲವನ್ನು ಹೆಚ್ಚಳ ಮಾಡೋದಕ್ಕೆ, ಉತ್ಪಾದನೆಯ ಹೆಚ್ಚಳವನ್ನು ಮಾಡೋದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ನಿನ್ನೆ ಒಂದು ವರ್ಚುವಲ್ ಸಭೆ ಆಯಿತು ಈ OPEC ಪ್ಲಸ್ ಒಕ್ಕೂಟದ 7 ದೇಶಗಳ ನೇತೃತ್ವದಲ್ಲಿ. ಇದೀಗ ಸೌದಿ ಅರೇಬಿಯಾ ಮತ್ತು ರಷ್ಯಾ ಸೇರಿಕೊಂಡು 62,000 ಬ್ಯಾರಲ್ ಕಚ್ಚಾ ತೈಲವನ್ನು ಉತ್ಪಾದನೆ ಹೆಚ್ಚಳ ಮಾಡ್ತಾರಂತೆ. ಇರಾಕ್ ಪ್ರತಿದಿನಕ್ಕೆ 26,000 ಬ್ಯಾರಲ್ ಹೆಚ್ಚುವರಿ ತೈಲವನ್ನು ಉತ್ಪಾದನೆ ಮಾಡ್ತಾರಂತೆ. ಕುವೈತ್, ಅಲ್ಜೀರಿಯಾ, ಕಜಕಿಸ್ತಾನ್ ಮತ್ತು ಒಮಾನ್ ದೇಶಗಳು ಉಳಿದಿರುವಂತಹ ತಮ್ಮ ಪಾಲನ್ನು ಕೂಡ ಹೆಚ್ಚಳ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾರೆ ಅಂತ ನಿನ್ನೆ ಆಗಿರುವಂತಹ ಒಂದು ವರ್ಚುವಲ್ ಸಭೆ ಆಗಿದೆ. ಯಾಕೆ OPEC ಪ್ಲಸ್ ಇಂಪಾರ್ಟೆಂಟ್? ನೀವು ನೋಡಿ, ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ದರ ಕಡಿಮೆ ಆಗುತ್ತೋ ಅವರು ಸಂಪೂರ್ಣವಾಗಿ ಉತ್ಪಾದನೆಯನ್ನು ಕಡಿಮೆ ಮಾಡ್ತಾರೆ. ಬಿಕಾಸ್ ತೈಲದ ದರ ಕಡಿಮೆ ಇದೆ ಅಂತ. ಯಾವಾಗ ಬೇಡಿಕೆ ಜಾಸ್ತಿಯಾಗಿ ತೈಲದ ದರ ಜಾಸ್ತಿ ಆಗುತ್ತೋ ಆವಾಗ ಉತ್ಪಾದನೆ ಹೆಚ್ಚಳ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಜಾಗತಿಕವಾಗಿ ಒಂದು 2-3 ಬಾರಿ ತೈಲ ಬಿಕ್ಕಟ್ಟು ಉಂಟಾದಂತಹ ಸಮಯದಲ್ಲಿ ಈ ನಿರ್ಣಯಗಳನ್ನು ಅವರು ತೆಗೆದುಕೊಂಡಿದ್ದನ್ನು ನೋಡಿದ್ದೀವಿ. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಈ ಕಾರಣಕ್ಕಾಗಿ ಒಂದು ತೈಲದ ದರ ಇಳಿಕೆ ಆಗಿದೆ ಅಂತ ನಮಗೆ ಬರ್ತಾ ಇರುವಂಥ ಮಾಹಿತಿ. ನೋಡಿ, OPEC ಸ್ಥಾಪನೆ ಆಗೋದಕ್ಕಿಂತ ಮೊದಲು
85% ತೈಲ ವ್ಯಾಪಾರವನ್ನು ಪಾಶ್ಚಿಮಾತ್ಯ ದೇಶಗಳ ಒಂದು 7 ಸಿಸ್ಟರ್ಸ್ ಎನ್ನುವಂಥ ದೇಶಗಳೆಲ್ಲವೂ ಕೂಡ ನಿರ್ವಹಣೆ ಮಾಡ್ತಾ ಇದ್ರು. 7 ಸಿಸ್ಟರ್ ಅಂತ ಕರೀತಾರೆ. ಅದರ ಉತ್ಪಾದನೆ, ಅದರ ದರ ಏನು ಎತ್ತ, ಈ ಅರಬ್ ರಾಷ್ಟ್ರಗಳಿಗೆ ತಮ್ಮದೊಂದಿಷ್ಟು ಹಣ ಕೊಡ್ತಿದ್ರು, ತೆಗೆದುಕೊಂಡು ಹೋಗ್ತಿದ್ರು, ಮಾರಾಟ ಮಾಡ್ತಾ ಇದ್ರು. ಇದನ್ನರಿತದಂತಹ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ವೆನಿಜುವೆಲಾ ಇವರೆಲ್ಲರೂ ಕೂಡ ಸೇರ್ಕೊಂಡು ಏನು ಮಾಡಿದ್ರು ಅಂತ ಹೇಳಿದರೆ 1960ರಲ್ಲಿ ಒಪೆಕ್ಕನ್ನು ಶುರು ಮಾಡ್ತಾರೆ. ಏನಿದು ಒಪೆಕ್ಕು? ತಾವೇ ತೈಲವನ್ನು ಉತ್ಪಾದನೆ ಮಾಡಿ ಆ ತೈಲದ ದರ ಹೆಂಗಿರಬೇಕು, ಅದರ ಉತ್ಪಾದನೆ ಎಷ್ಟಿರಬೇಕು, ಏನು ಎತ್ತ ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡೋರು ಯಾರು? ಸೌದಿ ಅರೇಬಿಯಾ ನೇತೃತ್ವದ ಈ ಒಪೆಕ್ ಪ್ಲಸ್ ಎನ್ನುವಂಥ ಒಕ್ಕೂಟ ಏನಿದೆ ಇವರು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ನೀವು ನೋಡಿ 1970ರಲ್ಲಿ ಒಂದು ತೈಲ ಬಿಕ್ಕಟ್ಟಾಗುತ್ತೆ ಇಡೀ ಜಾಗತಿಕವಾಗಿ. ಅಮೆರಿಕಾದ ಒಟ್ಟಾರೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತೈಲದ ವಿಚಾರದಲ್ಲಿ, ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ರೇಷನಿಂಗ್ ಮಾಡುವಂಥ, ಇವತ್ತು ರಷ್ಯಾದಲ್ಲಿ ಈ ಪಡಿತರ ವ್ಯವಸ್ಥೆ ಮಾಡಿದಾರಲ್ಲ ಅಂಥದ್ದೊಂದು ವ್ಯವಸ್ಥೆ 1979ರಲ್ಲಿ ಆಗಿತ್ತು. ಅವತ್ತು ಇದ್ದಂತಹ $4 ಕಚ್ಚಾ ತೈಲ ದರ ಏಕಾಏಕಿಯಾಗಿ $12 ಏರಿಕೆ ಆಗಿತ್ತು. ಯಾವ ಕಾರಣಕ್ಕಾಗಿ? ಈ ಅರಬ್ ರಾಷ್ಟ್ರಗಳ ಯುದ್ಧದಲ್ಲಿ ಪಾಶ್ಚಿಮಾತ್ಯ ದೇಶಗಳೆಲ್ಲ ಭಾಗವಹಿಸಿಬಿಟ್ಟಿದೆ, ನಾವು ತೈಲ ಕೊಡಲ್ಲ ಅಂತ. ತೈಲ ಕೊಡದೇ ಇದ್ದಿದ್ದಕ್ಕಾಗಿಯೇ ತೈಲದ ಅಭಾವ ಸೃಷ್ಟಿಯಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. ಇದೀಗ ಇವರು ಒಪೆಕ್ ಪ್ಲಸ್ನವರೆಲ್ಲ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ ತೈಲದ ವಿಚಾರದಲ್ಲಿ ಏನಾಗುತ್ತೆ. ಇವೆಲ್ಲದರ ನಡುವೆ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ. ಗಾಜಾ ಸಂಘರ್ಷ ಮುಂದುವರೆದಿದೆ. ಅನೇಕ ವರ್ಷಗಳ ಹಿಂದಿನ ಇರುವಂತಹ ಗಾಜಾ ಬಿಕ್ಕಟ್ಟಿದು. 1948ರಲ್ಲಿ ಇಸ್ರೇಲ್ಗೆ ಸ್ವತಂತ್ರ ಬಂತು. ಇಸ್ರೇಲ್ಗೆ ಸ್ವತಂತ್ರ ಬಂದ ನಂತರ ಗಾಜಾ ಪಟ್ಟಿಯನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡ್ರು. ಅದಕ್ಕಿಂತ ಮೊದಲು ಅದು ಈಜಿಪ್ಟ್ ವ್ಯಾಪ್ತಿಯಲ್ಲಿತ್ತು. ಯಾವ ಫೆಲಿಸ್ತೀನ್ಯರು ಅಲ್ಲಿದ್ದರು ಅವರೆಲ್ಲರೂ ಕೂಡ ನಿರಾಶ್ರಿತರಾದಂಥವ್ರು ಅಲ್ಲೆಲ್ಲ ಹೋಗಿ ಇರೋದಕ್ಕೆ ಪ್ರಯತ್ನವನ್ನು ಪಟ್ಟರು, ಅಲ್ಲಿ ಇದ್ದರು. ಅದನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಇಸ್ರೇಲ್ನ ವಾದ ಇದೆ. ಏನಾಯ್ತು ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ಆಗ್ತಾ ಇದ್ರೆ ಇತ್ತ ಮತ್ತೊಂದು ಬೆಳವಣಿಗೆ. 18ರಿಂದ 19 ಫೆಲಿಸ್ತೀನ್ಯರೆಲ್ಲ ಬಲಿಯಾಗಿದ್ದಾರೆ ಗಾಜಾ ಪಟ್ಟಿಯಲ್ಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಗಾಜಾ ಪಟ್ಟಿ ಎನ್ನುವಂಥ ಒಂದು ಪ್ರದೇಶ ಏನಿದೆ ಅಲ್ಲ, ಈಜಿಪ್ಟ್, ಇಸ್ರೇಲ್ ಮತ್ತು ಮೆಡಿಟೇರಿಯನ್ ಸಮುದ್ರದ ನಡುವೆ ಇರುವಂಥ ಒಂದು ಸಣ್ಣದಾದಂಥ ಕರಾವಳಿ ಪ್ರದೇಶ ಇದು. ಹೆಚ್ಚು ಕಡಿಮೆ ಒಂದು 41 ಕಿಲೋಮೀಟರ್ ಉದ್ದ ಇದೆ, 10 ಕಿಲೋಮೀಟರ್ ಅಗಲ ಇರುವಂಥ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಸರಿಸುಮಾರು ಒಂದು 23 ಲಕ್ಷಕ್ಕೂ ಹೆಚ್ಚು ಜನ ಮುಸ್ಲಿಮರು ವಾಸ ಮಾಡ್ತಾ ಇರೋದು. ಇಡೀ ಜಾಗತಿಕವಾಗಿ ಅತಿ ಹೆಚ್ಚು ಮುಸ್ಲಿಮರು ವಾಸ ಮಾಡ್ತಾ ಇರುವಂಥ ಪ್ರದೇಶ ಅಂತ ಈ ಗಾಜಾ ಪಟ್ಟಿಯನ್ನು ಕರೀತಾರೆ. ಏನು ಬೆಳವಣಿಗೆ ಆಯ್ತು ನೋಡಿ ನೀವು. 1948ರ ತನಕ ಇದನ್ನು ಪ್ಯಾಲೆಸ್ತೈನ್ ಅಂತ ಕರೀಲಾಗ್ತಿತ್ತು. 48ರಲ್ಲಿ ಇಸ್ರೇಲ್ಗೆ ಸ್ವತಂತ್ರ ಬಂತು. ಸ್ವತಂತ್ರ ಬಂದ ನಂತರ ಅರಬ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಶುರುವಾಯಿತು. ಈ ಯುದ್ಧದ ನಂತರ ಲಕ್ಷಾಂತರ ಪ್ಯಾಲೆಸ್ತೈನ್ಗಳೇನಿದ್ರು ಅವರು ನಿರಾಶ್ರಿತರಾದ್ರ ತಕ್ಷಣ ಎಲ್ಲಿಗೆ ಹೋಗೋ ಪ್ರಯತ್ನವನ್ನು ಮಾಡಿದ್ರು? ಇದೇ ಗಾಜಾ ಪಟ್ಟಿಯಲ್ಲಿ ನಿರಾಶ್ರಿತರಾಗಿ ಉಳಿದ್ರು. 1948ರಿಂದ 67ರ ತನಕ ಇದು ಈಜಿಪ್ಟ್ ವ್ಯಾಪ್ತಿಯಲ್ಲಿತ್ತು. 67ರಲ್ಲಿ ಯುದ್ಧ ಮಾಡುತ್ತೆ ಇಸ್ರೇಲ್, ಜಯಗಳಿಸಿ ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಅಂತಾರಾಷ್ಟ್ರೀಯ ವ್ಯಾಪ್ತಿಗೆ ಮಣಿದು 2005ರಲ್ಲಿ ಅದನ್ನು ವಾಪಸ್ ಕೊಡೋ ಪ್ರಯತ್ನವನ್ನು ಇದೇ ಇಸ್ರೇಲ್ನವರು ಮಾಡಿದರು. 2006ರ ಚುನಾವಣೆಯ ನಂತರ ಇಸ್ರೇಲ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಈ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಎನ್ನುವಂತಹ ಒಂದು ಪಡೆ ಸೃಷ್ಟಿಯಾಯಿತು. ಆ ಹಮಾಸ್ನ ವಿರುದ್ಧ ಇವತ್ತು ಇಸ್ರೇಲ್ನವರು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಹಮಾಸ್ನವರು 2023 ಅಕ್ಟೋಬರ್ 7ನೇ ತಾರೀಕಿಗೆ ಒಂದು ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾರೆ. 1300 ಇಸ್ರೇಲಿಗರ ಘಟನೆಯಲ್ಲಿ ಮೃತಪಟ್ಟರು. ಯಾವಾಗ? 2023ರ ಅಕ್ಟೋಬರ್ ತಿಂಗಳ 7ನೇ ತಾರೀಕಿಗೆ ಆದಂಥ ದಾಳಿ. ಇದಕ್ಕೆ ಪ್ರತಿಕಾರವಾಗಿ ಇಸ್ರೇಲ್ ಸುಮ್ಮನಿತ್ತ? ಇಲ್ಲ. ಇದೇ ಗಾಜಾ ಪಟ್ಟಿ ಮೇಲೆ ದಾಳಿ ಮಾಡ್ತು. ಸರಿಸುಮಾರು ಸಾವಿರಾರು ಜನ ಅಲ್ಲಿಯೂ ಕೂಡ ಮೃತಪಟ್ಟಿದ್ದಾರೆ ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಇತಿಹಾಸ ಹೇಳಿದ್ನಲ್ಲ, ಆ ಇತಿಹಾಸ ಮತ್ತು 2023ರ ದಾಳಿಯ ನಂತರ ಇದಕ್ಕೊಂದು ಏನೋ ಬುದ್ಧಿವಾದ ಕಲಿಸಬೇಕು, ಏನೋ ಒಂದು ಒಪ್ಪಂದ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಯಿತು. ಆ ಕಮಿಟಿಯ ನೇತೃತ್ವದಲ್ಲಿ ತಮ್ಮ ಸೇನೆಗಳನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕು, ಶಾಂತಿಯನ್ನು ಕಾಪಾಡಬೇಕಂತೆಲ್ಲ ನಿರ್ಣಯಗಳಾಯಿತು. ಈ ನಿರ್ಣಯಗಳನ್ನು ಇವರು ಒಪ್ಪಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಹಮಾಸ್ನವರು ಆಯಿತು ಸರಿ ಅಂತ ಒಪ್ಪಿಕೊಂಡ್ರು. ಆದರೆ ಇಸ್ರೇಲ್ ಇವತ್ತು ಒಪ್ಪಿಕೊಳ್ಳುವ ಹಂತದಲ್ಲಿಲ್ಲ. ಬಿಕಾಸ್ ನಾವು ಅವರನ್ನು ಶಮನ ಮಾಡಬೇಕು ಅಂತ ಇದೆಲ್ಲದರ ಭಾಗವಾಗಿ ಗಾಜಾ ಪಟ್ಟಿ ಅಲ್ಲಿ ದಾಳಿಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಜೀ ಕನ್ನಡ ನ್ಯೂಸ್ DNAಯ ಮೊದಲ ಸುದ್ದಿ. ಇನ್ನು ಎರಡನೇ ಸುದ್ದಿಗೆ ಹೋಗೋದಾದರೆ, ಭಾರತದ ಗಡಿಯಲ್ಲಿ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಕವಿದಿದೆ. ನಾವು ನಿನ್ನೆಷ್ಟೇ ಒಂದು ಸುದ್ದಿಯನ್ನು ನೋಡಿದ್ವಿ. ಭಯೋತ್ಪಾದಕರ ದಾಳಿಯಲ್ಲಿ 3 ಜನ ಕಾರ್ಮಿಕರು, ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದಂಥ 3 ಜನ ಕಾರ್ಮಿಕರು ಮೃತಪಟ್ಟರು. ಒಬ್ಬ ಪೊಲೀಸ್ ಅಧಿಕಾರಿ ಒಂದು 7-8 ದಿನಗಳ ಹಿಂದೆ ಇದೇ ಭಯೋತ್ಪಾದಕರ ದಾಳಿಯಲ್ಲಿ ಜಮ್ಮು ಕಾಶ್ಮೀರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಮೃತಪಟ್ಟಿದ್ದನ್ನು ನೋಡಿದ್ವಿ. ಇದೀಗ ಇದೇ ಪಾಕಿಸ್ತಾನ, ಚೀನಾದ ನೆರವಿನೊಂದಿಗೆ ಭಾರತದ ಗಡಿ ಯುದ್ಧಕ್ಕೂ ಕೂಡ ಭಾರೀ ಪ್ರಮಾಣದ ಪಿರಂಗಿಗಳನ್ನು ನಿಯೋಜನೆ ಮಾಡಿದೆ ಎನ್ನುವಂತಹ ವರದಿಗಳು ಸದ್ಯಕ್ಕೆ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ?
ಯಾವ ಆಪರೇಷನ್ ಸಿಂಧೂರ್ ಮುಖಾಂತರ 88 ಗಂಟೆಗಳ ಅವಧಿಯಲ್ಲಿ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತ ಒಂದು ತೆರಿಗೆಟ್ ಕೊಡ್ತಲ್ಲ, ಅದರ ವಿರುದ್ಧವಾಗಿ ಪಾಕಿಸ್ತಾನ ಇಂಥದ್ದೊಂದು ಷಡ್ಯಂತ್ರವನ್ನು ಭಾರತದ ವಿರುದ್ಧ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಜಮ್ಮು ಕಾಶ್ಮೀರದಿಂದ ಮಾಡ್ತಾ ಇದೆ ಎನ್ನುವಂತಹ ವರದಿಗಳು ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಒಂದು ಆಪರೇಷನ್ ಸಿಂಧೂರ್ ಅಂತ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಬಂಧ ಏನಾಗ್ತಾ ಇದೆ, ಆ ಸಂಬಂಧ ವಿಪರೀತವಾಗಿ ಗಟ್ಟಿಯಾಗ್ತಾ ಇದೆ. ಅದು ತಾಲಿಬಾನ್ ಸರ್ಕಾರ ಇದ್ದಾಗಿರಲಿ ಅಥವಾ ಪ್ರಜಾಪ್ರಭುತ್ವ ಸರ್ಕಾರ ಇದ್ದಾಗಲೂ ಕೂಡ 2001ಕ್ಕಿಂತ ಮೊದಲು 2021ರ ನಂತರ ಯಾವಾಗಲೂ ಕೂಡ ಭಾರತದ ಜೊತೆಗೆ ಅಫ್ಘಾನಿಸ್ತಾನದ ಸಂಬಂಧ ಚೆನ್ನಾಗಿದೆ. ಆದರೆ ಅದೇ ಅಫ್ಘಾನಿಸ್ತಾನದ ಜೊತೆಗೆ ಇವತ್ತು ಪಾಕಿಸ್ತಾನ ಸರಿಯಾಗಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ನಾವು ಯಾವ ಜಮ್ಮು ಕಾಶ್ಮೀರ ಕೆಲ ರಸ್ತೆಗಳ ಮುಖಾಂತರ ಸೈನಿಕರಿಗೆ ಆಹಾರವನ್ನು ಕೊಡ್ತೀವಲ್ವಾ, ಅದನ್ನು ಕಟ್ಟು ಮಾಡುವಂತಹ ಒಂದು ನರಿ ಬುದ್ಧಿಗೆ ಪಾಕಿಸ್ತಾನ ಹೋಗಿದೆ ಅನ್ನುವಂಥ ವರದಿಗಳು ಬಂದಿದೆ. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಗಡಿಯಲ್ಲಿ 250 ಚೀನಿ ಪಿರಂಗಿ ಪಾಕ್ ಸಂಚು ರೂಪಿಸಿದೆ ಅನ್ನುವಂಥ ವರದಿ. ಭಾರತದ ಪೂರ್ವ ಗಡಿ ಉದ್ದಕ್ಕೂ 250 SH-15 ಎನ್ನುವಂಥ ಹೋವಿಟ್ಜರ್ ಪಿರಂಗಿಯನ್ನು ಪಾಕಿಸ್ತಾನ ನಿಯೋಜನೆ ಮಾಡಿದೆ ಎನ್ನುವಂತಹ ಸುದ್ದಿ ಇದು. ಉತ್ತರದಿಂದ ದಕ್ಷಿಣದ ತನಕ ವ್ಯವಸ್ಥಿತವಾಗಿ ಶಸ್ತ್ರಾಸ್ತ್ರಗಳನ್ನು ಇಸ್ಲಾಮಾಬಾದ್ ಸಜ್ಜುಗೊಳಿಸುತ್ತಿದೆ ಅಂತೆ. ಚೀನಾದಿಂದ ಖರೀದಿ ಮಾಡಿದಂಥ ಈ ಆಧುನಿಕ ಬಂದೂಕುಗಳಿಂದ ಫೈರ್ ಪವರನ್ನು ಹೆಚ್ಚಳ ಮಾಡ್ತಾ ಇದೆ ಎನ್ನುವಂತಹ ವರದಿಗಳು ಬರ್ತಾ ಇರೋದು. ನೀವು ನೋಡಿ, ಪಾಕಿಸ್ತಾನದ ಪೂರ್ವ ಗಡಿ, ಪಾಕಿಸ್ತಾನ ಚೀನಾ ನಿರ್ಮಿತ 250 ಅತ್ಯಾಧುನಿಕ S-15 ಟ್ರಕ್ ಮೌಂಟೆಡ್ ಹೋವಿಟ್ಜರ್ ಪಿರಂಗಿಗಳನ್ನೆಲ್ಲ ನಿಯೋಜನೆ ಮಾಡಿದೆ ಅಂತ ಸುದ್ದಿಗಳು. 155 ಎನ್ನುವಂಥ ಒಂದು ಫಿರಂಗಿ ವ್ಯವಸ್ಥೆ ಇದು. ಇದನ್ನೆಲ್ಲ ಅಳವಡಿಕೆ ಮಾಡಿದ್ದಾರೆ ಅಂತ. ಚೀನಾದ ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿ ರಕ್ಷಣಾ ಸಂಸ್ಥೆ ಇದನ್ನೆಲ್ಲ ತಯಾರು ಮಾಡಿದೆ ಅಂತ. ಒಂದು 30ರಿಂದ 40 ಕಿಲೋಮೀಟರ್ ಮತ್ತು ರಾಕೆಟ್ ನೆರವಿನ ಶೆಲ್ಗಳ ಮುಖಾಂತರ 53ರಿಂದ 72 ಕಿಲೋಮೀಟರ್ ದೂರದೊಳಗೆ ದಾಳಿ ನಡೆಸಬಲ್ಲಂತಹ ಕೆಪಾಸಿಟಿ ಇರುವಂತಹ ವ್ಯವಸ್ಥೆ ಇದು. ಅದನ್ನೆಲ್ಲ ಇಟ್ಟಿದ್ದಾರೆ ಇತ್ಯಾದಿ ಅಂತ ವರದಿಗಳು ಬರ್ತಾ ಇದೆ. ನೋಡಿ, 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯಿತು. 1971ರಲ್ಲೂ ಕೂಡ ಯುದ್ಧ ಆಯಿತು. ಈ 1965ರಲ್ಲಿ ಯುದ್ಧ ಆದಾಗ ಆಪರೇಷನ್ ಗ್ರಾಂಡ್ ಸ್ಲಾಮ್ ಅಂತ ಅದಕ್ಕೆ ಹೆಸರು ಕೊಟ್ಟರು. ಅವರು ಎಲ್ಲಿಂದ ಮಾಡಿದ್ರು? ಅಕ್ನೂರ್ ಮೇಲೆ ದಾಳಿ ಮಾಡಿ ಕಾಶ್ಮೀರಕ್ಕೆ ಹೋಗಬೇಕಾದಂತಹ ದಾರಿಯನ್ನು ತಪ್ಪಿಸಬೇಕಾದಂತಹ ವ್ಯವಸ್ಥೆ ಯಾರಿಗಾಗಿತ್ತು ಅಂತ ಹೇಳಿದ್ರೆ ಇದೇ ಪಾಕಿಸ್ತಾನಕ್ಕಾಗಿತ್ತು. ಭಾರತ ಅವತ್ತೇನು ಮಾಡ್ತು ಅಂತ ಹೇಳಿದ್ರೆ, ಸಿಯಾಲ್ಕೋಟ್ ಹತ್ತಿರದ ಚಾಬಿಂದಾ ಎನ್ನುವಂಥ ಒಂದು ರೈಲ್ವೆ ನಿಲ್ದಾಣದ ಬಳಿ ಎರಡೂ ದೇಶಗಳ 100 ಟ್ಯಾಂಕ್ಗಳ ಮುಖಾಮುಖಿಯಾಗಿತ್ತು 1965ರಲ್ಲಿ. ನಾನು ಹೇಳಿದೆ ಸಿಯಾಲ್ಕೋಟ್ ಅಂತ. ಇದೀಗ ಅದೇ ಸಿಯಾಲ್ಕೋಟ್ ಜಾಗವನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಇಂಥದ್ದೊಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ತಾ ಇದೆ. ಬಿಕಾಸ್ ಯಾವ ಸೈನಿಕರಿಗೆ ಭಾರತ ಆಹಾರವನ್ನು ಕೊಡುತ್ತೋ ಆ ಮಾರ್ಗ ಏನಿದೆ ಅದನ್ನು ಸಂಪೂರ್ಣವಾಗಿ ಕಟ್ಟ ಹಾಕಬೇಕು, ಅದರ ಜೊತೆಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಪಾಕಿಸ್ತಾನದ ವಾದ ಇದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇರೋದು. ಇವೆಲ್ಲದರ ಜೊತೆಗೆ ಮತ್ತೊಂದು ಪ್ರದೇಶ 1971ರಲ್ಲಿ ಶಂಕರ್ಗಢ ಅನ್ನುವಂಥ ಒಂದು ಪ್ರದೇಶವನ್ನು ಕೇಂದ್ರೀಕರಿಸಿಕೊಂಡಿದ್ರು. ಅದೇ ಶಂಕರ್ಗಢದ ಮತ್ತೊಂದು ವ್ಯಾಪ್ತಿಯನ್ನು ಪಾಕಿಸ್ತಾನದವರು ಕೇಂದ್ರೀಕರಿಸಿಕೊಂಡಿದ್ದಾರೆ. ಗುಜ್ರಾನ್ ವಾಲಾ ಎನ್ನುವಂಥ ಒಂದು ವಲಯ ಅಂತ. ಅಂದರೆ ಈ ಹಿಂದದ ಯುದ್ಧದಲ್ಲಿ ಎಲ್ಲೆಲ್ಲಿ ಬೆಳವಣಿಗೆಗಳಾಗಿತ್ತೋ ಒನ್ಸ್ ಅಗೇನ್ 2026ರಲ್ಲಿ ಆ ಪ್ರದೇಶಗಳಲ್ಲಿ ಪಾಕಿಸ್ತಾನ ಇಂಥದ್ದೊಂದು ಕೆಲಸವನ್ನು ಮಾಡ್ತಿದೆ ಅನ್ನುವಂಥ ವರದಿ. ಇವೆಲ್ಲದರ ಜೊತೆಗೆ ಈ ಹೋವಿಟ್ಜರ್ ಎನ್ನುವಂಥದ್ದ ವಿಚಾರ ಏನಿದೆ ಅದು ಭಾರತಕ್ಕೆ ಎಷ್ಟು ಕಂಟಕ, ಭಾರತಕ್ಕೆ ಯಾಕೆ ಕಂಟಕ, ಏನಾಗ್ಬೋದು? ಇದು ಚೀನಾದ ರಕ್ಷಣಾ ಸಂಸ್ಥೆ ತಯಾರು ಮಾಡಿರುವಂತಹ ಸುಧಾರಿತ 155 ಇರುವಂತಹ ಒಂದು ಫಿರಂಗಿ ಇದು. ನಾನು ಅವಾಗಲೇ ಹೇಳಿದೆ 155 ಫಿರಂಗಿ ವ್ಯವಸ್ಥೆ ಇದು. ಶೂಟ್ ಆ್ಯಂಡ್ ಸ್ಕೂಟ್ ಸಾಮರ್ಥ್ಯ ಇದೆ. ಗುಂಡು ಹಾರಿಸಿದ ತಕ್ಷಣ ಸ್ಥಳವನ್ನು ಬದಲಾವಣೆ ಮಾಡುವಂಥ ತಂತ್ರಜ್ಞಾನ ಇದೆ. ಸಾಮಾನ್ಯ ಶೆಲ್ಗಳೊಂದಿಗೆ 40 ಕಿಲೋಮೀಟರ್, ರಾಕೆಟ್ ಶೆಲ್ಗಳೊಂದಿಗೆ 72 ಕಿಲೋಮೀಟರ್ ಹೋಗಬಹುದಾದಂಥ ಕೆಪಾಸಿಟಿ ಇರುವಂತಹ ವ್ಯವಸ್ಥೆ ಇದು. ಭಾರತಕ್ಕೆ ಏನು ಸವಾಲು ಇದು? S-15 ಫಿರಂಗಿ ದೀರ್ಘ ವ್ಯಾಪ್ತಿ 50ರಿಂದ 70 ಕಿಲೋಮೀಟರ್ ಇದೆ. ರಾಕೆಟ್ ಶೆಲ್ಗಳನ್ನು ಹಾರಿಸುತ್ತೆ. ಸಿಯಾಲ್ಕೋಟ್ನಿಂದಲೇ ಇದು ಭಾರತದ ಜಮ್ಮು ಕಾಶ್ಮೀರದ ಪಠಾಣ್ಕೋಟ್ ರಾಷ್ಟ್ರೀಯ ಹೆದ್ದಾರಿ ಅಂದರೆ NH-44 ಅಂತ ನಾವೇನು ಕರಿತೀವಿ ಅದನ್ನು ಗುರಿಯಾಗಿಸಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಗೆ ರೇಷನ್ ಮತ್ತು ಮದ್ದುಗುಂಡು ಸರಬರಾಜು ಮಾಡುವಂತಹ ಮಾರ್ಗವನ್ನು ಕೂಡ ಇದು ತಡೆಯಬಹುದು ಎನ್ನುವಂಥ ಆತಂಕ ಸಹಜವಾಗಿದೆ. ಇವೆಲ್ಲದರ ಜೊತೆಗೆ ಭಾರತದ ಫಿರಂಗಿಗಳು ತಿರುಗೇಟು ಕೊಡುವ ಮುನ್ನವೇ ಗುಂಡು ಹಾರಿಸಿ ಕೇವಲ 2-3 ನಿಮಿಷಗಳಲ್ಲಿ ಇದು ತನ್ನ ಜಾಗವನ್ನು ಖಾಲಿ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಇದರಿಂದಾಗಿ ಫಿರಂಗಿಗಳನ್ನು ಪತ್ತೆ ಹಚ್ಚೋದು, ಅದನ್ನು ಧ್ವಂಸಗೊಳಿಸುವುದು ಭಾರತಕ್ಕೆ ಒಂದು ಸವಾಲಾಗಬಹುದು ಅಂತೆಲ್ಲ ಹೇಳ್ತಿದ್ದಾರೆ. ಕಂಪ್ಯೂಟರ್ ಕೃತ ಫೈರ್ ಕಂಟ್ರೋಲ್ ಇದೆ, ಥರ್ಮಲ್ ಇಮೇಜಿಂಗ್ ಸಿಸ್ಟಮ್ ಇದೆ. ರಾತ್ರಿ ಕತ್ತಲೆಯ ಸಮಯದಲ್ಲೂ ಕೂಡ ಇದನ್ನು ದಾಳಿ ಮಾಡುವುದಕ್ಕೆ ಬಳಸಬಹುದು ಎನ್ನುವಂತಹ ವಿಚಾರ. ಈಗ
ಪಾಕಿಸ್ತಾನದ ಬಳಿ ಇದ್ದಂಥ ವ್ಯವಸ್ಥೆ ಹೆಂಗಿತ್ತು ಅಂತ ಹೇಳಿದರೆ, ಫಿರಂಗಿಗಳು ಗುಂಡು ಹಾರಿಸಿದ ತಕ್ಷಣ ಸ್ಥಳವನ್ನು ಬದಲಾವಣೆ ಮಾಡುವಂತಹ ಕೆಪಾಸಿಟಿ ಪಾಕಿಸ್ತಾನದ ಬಳಿ ಇರಲಿಲ್ಲ. ಅವೇನು ಮಾಡ್ತಾ ಇತ್ತು, 15ರಿಂದ 20 ನಿಮಿಷ 20ರಿಂದ 30 ನಿಮಿಷ ಸಮಯವನ್ನು ತೆಗೆದುಕೊಳ್ತಾ ಇತ್ತು. ಇದಕ್ಕೆ ಪಾಕಿಸ್ತಾನ ಏನು ಮಾಡ್ತು ಅಂತ ಹೇಳಿದ್ರೆ, ನಾವು ಸಿಕ್ಕಾಕೊಂಡು ಬಿಡ್ತೀವಿ ಅಂತ ಚೀನಾದಿಂದ ವ್ಯವಸ್ಥೆ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು SH-15 ಹೋವಿಟ್ಜರ್ ಚಕ್ರ ಆಧಾರಿತ, ಕೇವಲ 2 ನಿಮಿಷಗಳಲ್ಲಿ ಗುಂಡು ಹಾರಿಸಿ ಅಲ್ಲಿಂದ ಎಲ್ಲ ಓಡಿ ಹೋಗ್ಬಿಡುತ್ತೆ. ಭಾರತದ ರೆಡಾರ್ ಫಿರಂಗಿ ದಾಳಿಯಿಂದ ಬದುಕುಳಿಯೋದಕ್ಕೆ ಪಾಕಿಸ್ತಾನ ಇಂಥದ್ದೊಂದು ತಂತ್ರವನ್ನು ರೂಪಿಸಿದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಅದೇ ಭಾರತಕ್ಕೆ ಆತಂಕನ? ಖಂಡಿತ ಇಲ್ಲ. ಭಾರತ ಇದಕ್ಕೆ ತದ್ವಿರುದ್ಧವಾಗಿ ಯಾವ ಷಡ್ಯಂತ್ರವನ್ನು ಪಾಕಿಸ್ತಾನ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಾ ಇದೆಯೋ ಅದಕ್ಕೆ ವಿರುದ್ಧವಾಗಿ ಈ SH-15 ಫಿರಂಗಿಯ 6 ಎನ್ನುವಂಥ ಟ್ರಕ್ ಮೇಲೆ ಇರುತ್ತೆ. ಇದು ಈ ಟ್ರಕ್ಕನ್ನು ನಮ್ಮದೇ ಆದಂಥ ವ್ಯವಸ್ಥೆಯ ಮುಖಾಂತರ ಗುರುತಿಸಿ ಅದರ ಮೇಲೆ ದಾಳಿ ಮಾಡಬಲ್ಲಂತಹ ಕೆಪಾಸಿಟಿಯೂ ಕೂಡ ಭಾರತಕ್ಕಿದೆ. ನೋಡೋಣ ಏನಾಗುತ್ತೆ, ಆ ವಿಚಾರ ಡೀಟೇಲ್ಸಿಗೆ ಬರ್ತೀನಿ ನಾನು ನೆಕ್ಸ್ಟು. ಇವೆಲ್ಲದರ ನಡುವೆ ಆಪರೇಷನ್ ಸಿಂಧೂರ್ ಸೈಡಿಗೆ ಪಾಕ್ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಇದೇ ಪಾಕಿಸ್ತಾನದ ರಕ್ಷಣಾ ಸಚಿವರು, ಅಲ್ಲಿಯ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್, ಬೇರೆ ಬೇರೆ ನಾಯಕರುಗಳೆಲ್ಲ ಇದೇ ಆಪರೇಷನ್ ಸಿಂಧೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಕೊಟ್ಟಂಥ ಏಟಿನ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದಾರೆ. ಕೊಟ್ಟಂಥ ಏಟು ಇವತ್ತಿನ ತನಕ ಪಾಕಿಸ್ತಾನ ನೆನಪು ಮಾಡಿಕೊಳ್ಳುತ್ತೆ. ಅದೇ ಆಪರೇಷನ್ ಸಿಂಧೂರದ ಭಾಗವಾಗಿ ನಾವು ಸಿಂಧೂ ನದಿ ನೀರನ್ನು ಪಾಕಿಸ್ತಾನಕ್ಕೆ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ವಿಲವಿಲ ಅಂತ ಪಂಜಾಬ್ ಪ್ರಾಂತ್ಯ ಒದ್ದಾಡೋ ಹಂತಕ್ಕೆ ಬಂದ್ಬಿಟ್ಟಿದೆ. ಗೋಧಿ ದರ ಏರಿಕೆ ಆಗ್ತಾ ಇದೆ, ಬ್ರೆಡ್ ದರ ಏರಿಕೆ ಆಗ್ತಾ ಇದೆ. ಬಿಕಾಸ್ ಆಪರೇಷನ್ ಸಿಂಧೂರದ ಭಾಗ ಪಹಲ್ಗಾಮ್ನಲ್ಲಿ ಆದಂತಹ ದಾಳಿಗೆ ಪ್ರತೀಕಾರವಾಗಿ ಭಾರತ ಕೊಟ್ಟಂತಹ ಏಟು, ಅದಕ್ಕೆ ಇದೀಗ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೆಲ್ಲ. ಗಡಿಯಲ್ಲಿ ಮಿಲಿಟರಿ ಬಲವನ್ನು ಆಧುನೀಕರಣ ಮಾಡಿಕೊಳ್ಳೋದಕ್ಕೆ ಎಲ್ಲ ಅವರು ಪ್ಲಾನ್ ಮಾಡಿದಾರಂತೆ. ಪಾಕಿಸ್ತಾನ ಮತ್ತು ಚೀನಾದ ರಕ್ಷಣಾ ಸಂಬಂಧಗಳು ಹಿಂದೆಂದಿಗಿಂತಲೂ ಕೂಡ ಗಟ್ಟಿಯಾಗಿದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಅದು ಸಹಜವಾಗಿ ಭಾರತದ ಏಕಸ್ವಾಮಿ ಅವರ ವಿರೋಧಿ ಅಂತ ಹೇಳಿದರೆ ಸಹಜವಾಗಿ ಭಾರತವನ್ನು ಟೀಕೆ ಟಿಪ್ಪಣಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ನೀವು ನೋಡಿ, ಪಾಕಿಸ್ತಾನ ಮತ್ತು ಚೀನಾ ಒಗ್ಗಟ್ಟಾಗಿ ಬಂದು ಚೀನಾ ತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದಾಗಲೂ ಕೂಡ ಆಪರೇಷನ್ ಸಿಂಧೂರಲ್ಲಿ ಸ್ವತಃ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಕೂಡ ನಾನು ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಪದೇ ಪದೇ ಹೇಳಿಕೊಳ್ಳೋ ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ಭಾರತ ಪಾಕಿಸ್ತಾನಕ್ಕೊಂದು ಏಟು ಕೊಡ್ತು. 9 ಉಗ್ರರ ನೆಲೆಗಳೇನಿತ್ತು, ಅದು ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಎ ತೈಬಾ ಆಗಿರ್ಬೋದು, POKಯಲ್ಲಿದ್ದಂತಹ 9 ಕೇಂದ್ರಗಳಾಗಿರ್ಬೋದು, ಪ್ರಮುಖ ಉಗ್ರ ನೆಲೆಗಳನ್ನು ಭಾರತ ಧ್ವಂಸ ಮಾಡೋ ಪ್ರಯತ್ನವನ್ನು ಮಾಡ್ತು. ಎಷ್ಟು ಗಂಟೆ? ಕೇವಲ 88 ಗಂಟೆ. ಕೇವಲ 8 ಗಂಟೆಗಳ ಮಾತ್ರ ಈ ಕಾರ್ಯಾಚರಣೆ ನಡೀತು. ಪಾಕಿಸ್ತಾನಕ್ಕೆ ಏಟು ಕೊಟ್ವಿ. ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗಳ 100ಕ್ಕೂ ತರಬೇತಿ ಪಡೆದಂಥ ಉಗ್ರರು ಈ ದಾಳಿಯಲ್ಲಿ ಹತರಾಗಿದ್ದಾರೆ ಎನ್ನುವಂಥ ಮಾಹಿತಿಗಳಿದೆ. 13 ಶತ್ರು ಸೇನಾ ನೆಲೆಗಳನ್ನು ಸರ್ವನಾಶ ಮಾಡೋ ಪ್ರಯತ್ನವನ್ನು ಭಾರತ ಮಾಡಿದೆ. ಇವತ್ತು ಸಿಂಧೂ ನದಿ ನೀರಿನ ವಿಚಾರವಾಗಿ ಜಾಗತಿಕವಾಗಿ ಪಾಕಿಸ್ತಾನ ಏನೇ ಮಾತನಾಡಿದರೂ ಕೂಡ ಭಯೋತ್ಪಾದನೆ ಮತ್ತು ಮಾತುಕತೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಒಂದೇ ದಾರಿಯಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಹೇಳುವ ಮುಖಾಂತರ ಇವತ್ತು ಆಪರೇಷನ್ ಸಿಂಧೂರ್ನ ಇವತ್ತಿನ ತನಕವೂ ಕೂಡ ಕಂಟಿನ್ಯೂಟಿ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಏಟು ಕೊಡ್ತಿದೆಯಲ್ಲ, ಇದರ ಭಾಗವಾಗಿ ಪಾಕಿಸ್ತಾನ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದೆ ಅಂತ ಭಾರತ ಏನು ಸುಮ್ಮನೆ ಕೂತಿಲ್ಲ. ನೋಡೋಣ, ಆ ವಿಚಾರಕ್ಕೆ ಬರ್ತೀನಿ. ಇವೆಲ್ಲದರ ನಡುವೆ ಮತ್ತೊಂದು ಕಾರಣ ಏನು ಅಂತ ಹೇಳಿದರೆ, ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಆಗ್ತಾ ಇರುವಂತಹ ಸ್ನೇಹ ಸಂಬಂಧವೇ ಇದಕ್ಕೆಲ್ಲವೂ ಕೂಡ ಕಾರಣ. ಅದೇ ಪಾಕಿಸ್ತಾನದ ಹೊಟ್ಟೆ ಕಿಚ್ಚಿಗೆ ಕಾರಣ ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. 1980ರ ದಶಕದಲ್ಲಿ ಪಾಕಿಸ್ತಾನ ಅಲ್ಲಿರುವಂಥ ಕೆಲವೊಂದಿಷ್ಟು ವಿದ್ಯಾರ್ಥಿ ನಾಯಕರುಗಳಿಗೆ ಈ ತನ್ನದೇ ಆದಂಥ ಧಾರ್ಮಿಕ ಶಾಲೆಗಳಲ್ಲಿ ತರಬೇತಿ ಕೊಡ್ತು. ತರಬೇತಿ ಕೊಟ್ಟ ನಂತರ ಅದನ್ನು ತಾಲಿಬಾನ್ ಆಗಿ ಕನ್ವರ್ಟ್ ಮಾಡಲಾಯಿತು. ಅದೇ ತಾಲಿಬಾನ್ ಇದೇ ಕಾಬೂಲ್ ಮೇಲೆ ದಾಳಿ ಮಾಡಿ ಅಫ್ಘಾನಿಸ್ತಾನವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿತು. ಯಾವಾಗ ಕಾಬೂಲನ್ನು 1986 ಆ ಆಸುಪಾಸಿಗೆ ಇದೇ ತಾಲಿಬಾನ್ ಅವರು ವಶಪಡಿಸಿಕೊಂಡಾಗ ಇದೇ ಪಾಕಿಸ್ತಾನ ಅವರಿಗೆ ಬೆಂತಟ್ಟಿತ್ತು. ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದನ್ನು ನೋಡಿದ್ದೀವಿ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ನೋಡಿದ್ವಿ. 1994ರಲ್ಲಿ ಪಾಕಿಸ್ತಾನ ಗಡಿಯಲ್ಲಿದ್ದಂಥ ಧಾರ್ಮಿಕ ಶಾಲೆ ವಿದ್ಯಾರ್ಥಿಗಳನ್ನು ತಾಲಿಬಾನ್ ಸಂಘಟನೆಯವರು ಮಾಡಿದರು. 96ರಲ್ಲಿ ಕಾಬೂಲನ್ನು ವಶಪಡಿಸಿಕೊಂಡಾಗ ಪಾಕಿಸ್ತಾನ ಅವರಿಗೆ ಸಹಾಯ ಮಾಡಿತ್ತು. 2001ರಲ್ಲಿ ತಾಲಿಬಾನ್ ಅಮೆರಿಕ ದಾಳಿ ಮಾಡಿದಾಗ ತಾಲಿಬಾನ್ ನಾಯಕರಿಗೆ ಇರೋದಕ್ಕೆ 2001ರಲ್ಲಿ ತಾಲಿಬಾನ್ ಸರ್ಕಾರ ಇತ್ತು, ಅಲ್ಲಿ ಅಮೆರಿಕ ದಾಳಿ ಮಾಡುತ್ತೆ, ಅದನ್ನು ಹೊರಗೋಡಿಸಬೇಕು ಅಂತ ತಾಲಿಬಾನ್ ನಾಯಕರಿಗೆ ಇದೇ ಪಾಕಿಸ್ತಾನ ಅವತ್ತು ಸಹಾಯ ಮಾಡಿತ್ತು. ಇದರ ತದ್ವಿರುದ್ಧವಾಗಿ ನೋಡಿ ಭಾರತ ಹೆಂಗೆ ಬೆಳೆದು ನಿಂತಿದೆ ಅಂತ ಹೇಳಿದರೆ, ಮಹಾಭಾರತ ಕಾಲದಿಂದಲೂ ಕೂಡ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ ಸಂಬಂಧ ಇದೆ. ಇದು ಒಂದು. 1947ರ ಈ ಪಾಕಿಸ್ತಾನದ ಸೃಷ್ಟಿ ನಂತರ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಈ ಭೂಮಾರ್ಗ ಏನಿತ್ತು ಅದು ಕಡಿತ ಆಯಿತು, ಬೇರೆ ಬೇರೆ ಕಾರಣಗಳಿಗಾಗಿ. ನೀವು ನಾನು ಅವಾಗ ಹೇಳಿದೆ, ಪ್ರಜಾಪ್ರಭುತ್ವ ಸರ್ಕಾರ ಇರಲಿ, ತಾಲಿಬಾನ್ ಆಡಳಿತ ಇರಲಿ, ಯಾರೇ ಇದ್ದಾಗಲೂ ಕೂಡ ಅಫ್ಘಾನಿಗಳು ಭಾರತವನ್ನು ನಂಬ್ತಾರೆ ಎನ್ನುವಂಥ ವಿಚಾರ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. 2001ರಿಂದ 2021 ನೀವು ನೋಡಿಬಿಡಿ, ಹಮೀದ್ ಕರ್ಜಾಯ್ ಮತ್ತು ಅಶ್ರಫ್ ಗನಿ ನೇತೃತ್ವದ ಒಂದು ಪ್ರಜಾಪ್ರಭುತ್ವ ಸರ್ಕಾರದ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳು ಅತ್ಯಂತ ಗಟ್ಟಿಯಾಗಿದ್ವು.
ಯಾವುದೇ ಅಮೆರಿಕ ಹೆಂಗೆ ಅಫ್ಘಾನಿಸ್ತಾನದ ಒಳಗೋಗಿ ನೀವು ಪ್ರಜಾಪ್ರಭುತ್ವ ಸರ್ಕಾರನೋ ತಾಲಿಬಾನ್ ಸರ್ಕಾರನೋ ಒಳಗಡೆ ಹೋಗಿ ಕೈಯಾಡಿಸೋ ಪ್ರಯತ್ನವನ್ನು ಭಾರತ ಯಾವತ್ತೂ ಕೂಡ ಮಾಡಿಲ್ಲ. ದೂರ ನಿಂತೆ ಅದನ್ನು ನೋಡುವ ಪ್ರಯತ್ನವನ್ನು ಮಾಡಿದೆ. $100 ಕೋಟಿ ಮುಖಾಂತರ ಅಭಿವೃದ್ಧಿ ಯೋಜನೆಗಳನ್ನು ನಾವು ಅಲ್ಲಿ ಮಾಡಿದ್ದೀವಿ. $300 ಕೋಟಿ ವೆಚ್ಚದಲ್ಲಿ ಶಾಲೆಗಳು, ಆಸ್ಪತ್ರೆಗಳು, ಸಲ್ಮಾ ಅಣೆಕಟ್ಟು ಸೇರಿದಂತೆ ದೆಲ್ರಾಮ್ ಎನ್ನುವಂಥ ಹೆದ್ದಾರಿ ನಿರ್ಮಾಣಕ್ಕೂ ಕೂಡ ಭಾರತ ಸಹಾಯ ಮಾಡಿದ್ದೆ ನೋಡಿದ್ವಿ. ಅದು ಪ್ರಜಾಪ್ರಭುತ್ವ ಆಡಳಿತದಲ್ಲಾಯಿತು. ತಾಲಿಬಾನ್ ಬಂತಲ್ಲ 2021ರಿಂದ, ಅಮೆರಿಕಾದ ಸೇನೆ ವಾಪಸ್ ಹೋಯಿತು. ತಾಲಿಬಾನ್ ಬಂದಾಗಲೂ ಕೂಡ ಭಾರತ ಮತ್ತು ತಾಲಿಬಾನ್ ನಡುವೆ ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳಿದೆ. ತಾಲಿಬಾನ್ ಉಗ್ರ ಸಂಘಟನೆ, ಅವರಿಗೆಲ್ಲ ಭಾರತದ ಇವತ್ತಿನ ಬಿಜೆಪಿ ಸರ್ಕಾರ ಸಪೋರ್ಟ್ ಮಾಡ್ತಿದೆ, ಯಾಕೆ ಏನು ಅಂತ ಕಾಂಗ್ರೆಸ್ ಅವರ ಆಕ್ಷೇಪ ಇದೆ. ಆದರೆ 2 ರಾಷ್ಟ್ರಗಳಂತ ನೋಡಿದಾಗ ಸಹಾಯ ಮಾಡಿದ್ದು ಕೂಡ ಇದೆ. 50,000 ಮೆಟ್ರಿಕ್ ಟನ್ ಗೋಧಿ ಕೊಟ್ಟಿದ್ದೀವಿ, ಕೋವಿಡ್ ಲಸಿಕೆಗಳನ್ನು ಕೊಟ್ಟಿದ್ದೀವಿ, ಜೀವರಕ್ಷಕ ಔಷಧಿಗಳನ್ನು ಉಚಿತವಾಗಿ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಕಾಬೂಲ್ನಲ್ಲಿ ಭಾರತೀಯ ತಾಂತ್ರಿಕ ತಂಡ ಇರೋದನ್ನು ನೋಡ್ತಾ ಇದ್ದೀವಿ. ಪಾಕಿಸ್ತಾನದ ಮೇಲೆ ಇವರಿಗೆ ಅಪನಂಬಿಕೆ ಬಂದುಬಿಟ್ಟಿದೆ. ಅಪನಂಬಿಕೆ ಬಂದಿದ್ದನ್ನು ನೋಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಅಪನಂಬಿಕೆ ಅಂತ ಹೇಳಿದ್ರೆ, ಇದೇ TTP ಉಗ್ರರಿಗೆ ಇದೇ ತಾಲಿಬಾನ್ನವರು ಸಹಾಯವನ್ನು ಮಾಡ್ತಿದ್ದಾರೆ ಎನ್ನುವಂಥ ವಿಚಾರ. ಈ TTP ಅವರು ಪಾಕಿಸ್ತಾನದಲ್ಲಿ ಸರ್ಕಾರ ಇರಬಾರ್ದು, ಅಲ್ಲಿ ಶಿಯಾ ಮಾದರಿಯ ಅಂದರೆ ಇಸ್ಲಾಮಿಕ್ ಕಾನೂನಿನ ಸರ್ಕಾರ ಇರಬೇಕು ಅಂತ ಅವರು ಬಯಸ್ತಾ ಇರೋದು. ಹೀಗಾಗಿ ಈ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧ ಏನಿದೆ ಅದು ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸ್ಬಿಟ್ಟಿದೆ ಅನ್ನುವಂಥ ವರದಿ ಇದೆ. ಹಾಗಾದರೆ ಈ ಪಾಕಿಸ್ತಾನದ ಸಂಚಿಗೆ ಭಾರತದ ಉತ್ತರ ಏನು ಕೊಟ್ಟರು ಭಾರತದವರು ಉತ್ತರ? ಪಾಕ್ನ SH-15ಗೆ ಸಡ್ಡು ಹೊಡೆಯೋದಕ್ಕೆ ಭಾರತದ ಬಳಿ K9 ವಜ್ರ ಇದೆ. M777 ಹೋಮಿಡ್ಜರ್ ಇದೂ ಕೂಡ ಭಾರತಕ್ಕೆ ಬೆಳಗಿರುವಂಥದ್ದು. ಸ್ವದೇಶಿ ನಿರ್ಮಿತ ಧನುಷ್ ನಮ್ಮ ಹತ್ರ ಇದೆ. ಅದೆಲ್ಲದರ ಜೊತೆಗೆ ATAGS ಎನ್ನುವಂಥ ಪಿರಂಗಿಗಳಿಂದ ಭಾರತದ ಬಲ ಹೆಚ್ಚಳ ಆಗಿದೆ. ಶತ್ರುಗಳ ಪಿರಂಗಿ ನೆಲವನ್ನು ಪತ್ತೆ ಹಚ್ಚುವುದಕ್ಕೆ ಸ್ವಾತಿ ವೆಪನ್ ಲೊಕೇಟಿಂಗ್ ರಡಾರ್ ಕೂಡ ಸಜ್ಜವಾಗಿರುವುದು ಯಾರ ಹತ್ರ? ಭಾರತದ ಬಳಿ. ಎಲ್ಲ ಸಿದ್ಧತೆಗಳು ಇದ್ದಾಗಲೂ ಕೂಡ ನಾವು ಅವುಗಳನ್ನು ಎದುರಿಸ್ತೀವಿ ಅಂತ. S-15 ಪಿರಂಗಿ 16x6 ದೊಡ್ಡ ಟ್ರಕ್ ಮೇಲೆ ಇರುತ್ತೆ. ಅದನ್ನು ಪರ್ವತ ಮೈದಾನಗಳಲ್ಲಿ ಪತ್ತೆ ಹಚ್ಚೋದಕ್ಕೆ ಬಚ್ಚಿಡೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಅದನ್ನು ಗುರುತಿಸಿ ಹೊಡಿಬಹುದು ಅಂತ. ಭಾರತದ ಬಳಿ ಇರುವಂಥ ಹೆರಾನ್ ಡ್ರೋನ್ಗಳು, ಜಾಗ್ವಾರ್ಗಳು, ಸುಖೋಯ್ ಯುದ್ಧ ವಿಮಾನಗಳು ಆಕಾಶದಿಂದಲೇ ಅವುಗಳನ್ನು ಗುರುತಿಸಿ ಹೊಡಿಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇವೆಲ್ಲದರ ಜೊತೆಗೆ ಭಾರತದ ಸ್ವದೇಶಿ ಸ್ವಾತಿ ವೆಪನ್ ಲೊಕೇಟಿಂಗ್ ರೆಡಾರ್ ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧವಾಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಪಾಕಿಸ್ತಾನದ SH-15 ಮೊದಲು ಗುಂಡು ಹಾರಿಸಿದ ತಕ್ಷಣ ಅದು ಎಲ್ಲಿದೆ, ಏನು, ಎತ್ತ ಎಲ್ಲವನ್ನೂ ಕೂಡ ಈ ಸ್ವಾತಿ ರೆಡಾರ್ ಕೇವಲ 4 ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುವಂಥ ವ್ಯವಸ್ಥೆ ಭಾರತದ ಬಳಿ ಇದೆ. ಭಾರತದ K9 ವಜ್ರ ಫಿನಾಕಾ ಕೌಂಟರ್ H-15 ಏನಿದೆ ಅದು ಟ್ರಕ್ ಆಧಾರಿತವಾಗಿದೆ. ಅದಕ್ಕೆ ರಕ್ಷಣೆ ಕಡಿಮೆ ಇರುತ್ತೆ. ಅದರ ಮೇಲೆ ನಾವು ಗುಂಡಿನ ದಾಳಿ ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಶಸ್ತ್ರಸಜ್ಜಿತ ಟ್ಯಾಂಕ್ ವ್ಯವಸ್ಥೆ ಭಾರತದಲ್ಲಿ ಬಳಿ ಇದೆ. ಆದರೆ ಪಾಕಿಸ್ತಾನ ಏನೇ ವ್ಯವಸ್ಥೆಯನ್ನು ಮಾಡಿಕೊಂಡ್ರೂ ಕೂಡ ಅದರ ವಿರುದ್ಧವಾಗಿ ಭಾರತ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವಂಥ ಎಲ್ಲ ವ್ಯವಸ್ಥೆಯು ಕೂಡ, ಗಡಿಯಲ್ಲಿ ಯಾವುದೇ ಪರಿಸ್ಥಿತಿ ಎದುರಾದರೂ ಕೂಡ ನಾವು ಅದನ್ನು ಎದುರಿಸೋದಕ್ಕೆ ಸಿದ್ಧವಿದ್ದೀವಿ ಅಂತ ಭಾರತೀಯ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ. ಇದು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಹೆಂಗೆ ಷಡ್ಯಂತ್ರ ಮಾಡ್ತಿದೆ ಅದಕ್ಕೆ ಭಾರತ ಕೊಡ್ತಾ ಇರುವಂಥ ಉತ್ತರದ ಬಗ್ಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. 3ನೇ ಸುದ್ದಿ, ಆಶ್ಚರ್ಯಕರ ಸುದ್ದಿ ಇದು. ನೋಡಿ ಹೆಂಗೆ ಕಾಲ ಬೆಳೀತಾ ಹೋಯಿತು, ತಂತ್ರಜ್ಞಾನ ಬೆಳೀತಾ ಹೋಯಿತು. ಹಿಂದೆ ಶತಾಯುಷಿಗಳು ಅಂತ ಕರೀತಿದ್ರು ನಮ್ಮ ಎಲ್ಲ ಮನುಷ್ಯರನ್ನು. ಅನೇಕ ಜನ ಬದುಕ್ತಿದ್ರು ಶತಾಯುಷಿಗಳಾಗಿ, 100 ವರ್ಷ ಬದುಕ್ತಾ ಇದ್ರು, 100ಕ್ಕಿಂತ ಅಧಿಕ ವರ್ಷಗಳು ಬದುಕ್ತಾ ಇದ್ರು. ಆದರೆ ಇವತ್ತು ಅಲ್ಲಿ ಎಲ್ಲೆಲ್ಲೋ ಒಬ್ಬೊಬ್ಬರು ಶತಾಯುಷಿಯಾಗಿ ಬದುಕ್ತಾ ಇರೋದನ್ನು ನೋಡ್ತಾ ಇದ್ವಿ. ಇವತ್ತು ನಮ್ಮೆಲ್ಲರ ಆಯಸ್ಸು ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಹೆಚ್ಚು ಕಡಿಮೆ 60 ವರ್ಷ ಅಂತ ಹೇಳ್ತಾರೆ. 40 ವರ್ಷಕ್ಕೆ ಹೃದಯಾಘಾತಗಳಾಗ್ತಾ ಇರೋದು, ಬೇರೆ ಬೇರೆ ಕಾಯಿಲೆಗಳಿಗೆ ಒಳಗಾಗ್ತಾ ಇರೋದು, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳೆಲ್ಲವೂ ಕೂಡ ಬರ್ತಾ ಇದೆ. ಆದರೆ ಈ ಎಲ್ಲದರ ನಡುವೆಯೂ ಕೂಡ ಮನುಷ್ಯನೊಬ್ಬ 194 ವರ್ಷಗಳ ಕಾಲ ಭೂಮಿ ಮೇಲೆ ಬದುಕಬಹುದಂತೆ. ಎಷ್ಟು? ಸರಿಸುಮಾರು 194 ವರ್ಷಗಳ ಕಾಲ ಈ ಭೂಮಿ ಮೇಲೆ ಬದುಕಬಹುದು ಅನ್ನೋದನ್ನು ರಷ್ಯಾದ ಒಂದು ಸಂಸ್ಥೆ ಅಧ್ಯಯನದ ಮುಖಾಂತರ ಹೊರಗಿಡೋ ಪ್ರಯತ್ನವನ್ನು ಮಾಡಿದೆ. ಹೌ ಇಟ್ ಈಸ್ ಪಾಸಿಬಲ್? ಇದು ಹೆಂಗೆ ಸಾಧ್ಯ ಆಯಿತು? ಯಾವುದಾದ್ರೂ ಮನುಷ್ಯನ ಮೇಲೆ ಇಂಥದ್ದೊಂದು ಪ್ರಯೋಗ ಆಗಿದೆಯಾ? ಯಾರಾದರೂ ಬದುಕಿದಾರಾ? ಹೆಂಗೆ ಇದನ್ನು ಸಂಶೋಧನೆ ಮಾಡೋ ಪ್ರಯತ್ನವನ್ನು ರಷ್ಯಾದವರು ಮಾಡಿದರು? ಯಾವ ಕಾರಣಕ್ಕಾಗಿ ಮಾಡಿದರು ಅನ್ನುವಂತಹ ವಿಚಾರಕ್ಕೂ ಕೂಡ ಹೌದು. ಯಾಕಂದರೆ ಇದೇ ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ಒಂದು ಸಭೆಯಲ್ಲಿ ಮಾತನಾಡ್ತಾ ಹೊರಗಡೆ ಬರುವಂತಹ ಸಮಯದಲ್ಲಿ ಅಮರತ್ವದ ಬಗ್ಗೆ ಉಲ್ಲೇಖ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದು ಸಿಕ್ಕಾಪಟ್ಟೆ ವೈರಲ್ಲು ಕೂಡ ಆಗಿತ್ತು. ಒಂದು ತಂತ್ರಜ್ಞಾನ ಬಂದಿದೆ ಅಂತೆ, ಅಲ್ಲಿ ಸಿಕ್ಕಾಪಟ್ಟೆ ವರ್ಷಗಳ ಕಾಲ ಬದುಕಬಹುದಂತೆ, ಎಲ್ಲವೂ ಕೂಡ ಮಾತನಾಡಿದರು. ಹೌ ಇಟ್ ಈಸ್ ಪಾಸಿಬಲ್? ಏನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. 194 ವರ್ಷ ಬದುಕಬಹುದು ಮನುಷ್ಯ. ಇವತ್ತು 40-50 ಬದುಕದೆ ಹೈಯೆಸ್ಟ್ ಆಗಿಬಿಟ್ಟಿದೆ. ಯಾರಾದರೂ 100 ವರ್ಷ ಬದುಕಿಟ್ಟಿದ್ರೆ ಅವರಿಗೆ ಸನ್ಮಾನ ಮಾಡೋ ವ್ಯವಸ್ಥೆಯನ್ನೆಲ್ಲ ನೋಡ್ತಾ ಇದೆ. ಶತಾಯುಷಿ ಅಂತೆಲ್ಲ ಕರಿತೀವಿ ನಾವು. ಇವೆಲ್ಲದರ ನಡುವೆ ಒಬ್ಬ ಮನುಷ್ಯ 194 ವರ್ಷ ಬದುಕಬಹುದು ಅಂತ ಹೇಳಿದ್ರೆ ಹೆಂಗದು? ರಷ್ಯಾದ ಸ್ಕೋಲ್ಕೋವೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಸಂಚಲನಕಾರಿ ಸಂಶೋಧನೆ ಆಗಿದೆ. ಮಾಸ್ಕೋದಲ್ಲಿರುವಂಥ ಪ್ರತಿಷ್ಠಿತ ಸ್ಕೋಲ್ಕೋವೋ ಇನ್ಸ್ಟಿಟ್ಯೂಟ್ ಆಫ್
ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆಯ ವಿಜ್ಞಾನಿಗಳೆಲ್ಲ ನಡೆಸಿದ್ರು ಇದನ್ನು. 2026ರಲ್ಲಿ ವೈಜ್ಞಾನಿಕ ನಿಯತಕಾಲಿಕವಾದಂಥ ನೇಚರ್ ಫಾಲ್ಟ್ನರ್ ಜರ್ನಲ್ನಲ್ಲೆಲ್ಲ ಇದು ಪ್ರಕಟ ಆಗಿದೆ. ಇದರಲ್ಲಿ ಹೇಳ್ತಿದ್ದಾರೆ, ವೈದ್ಯಕೀಯ ಕ್ಷೇತ್ರ ಗರಿಷ್ಠ ಮಟ್ಟಕ್ಕೆ ಬೆಳೆದ್ರೆ, ಎಲ್ಲ ಸವಲತ್ತುಗಳು ಸಿಕ್ಕಿಬಿಟ್ರೆ 146 ವರ್ಷದಿಂದ 194 ವರ್ಷಗಳ ತನಕ ಇದೆಲ್ಲ ಮನುಷ್ಯ ಬದುಕಬಹುದು ಅಂತ. ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ, ಹೆಂಗೆ ಸಾಧ್ಯ ಆಯಿತು ಅಂತ. ಒಂದು ಪ್ರಯೋಗ ಮಾಡಿದ್ರು ಅವರು, ಗಣಿತ ಮಾದರಿಯನ್ನು ಸೃಷ್ಟಿ ಮಾಡಿಕೊಂಡ್ರು. ಹೆಂಗೆ ಗಣಿತ ಮಾದರಿ? ಮನುಷ್ಯನ ದೇಹದ ವಿವಿಧ ಅಂಗಾಂಗಗಳ ಕಾರ್ಯವೈಖರಿಗಳು, ವಯಸ್ಸಾಗುವ ಪ್ರಕ್ರಿಯೆ ಇವೆಲ್ಲವನ್ನು ಕೂಡ ಒಂದು ಮಲ್ಟಿ ಸ್ಟೇಜ್ ಮಾಡೋದಕ್ಕೆ ಒಂದು ಮಾಡೆಲನ್ನು ಮಾಡಿಕೊಂಡ್ರು. ಈ ಮಾಡೆಲಲ್ಲಿ ಮೊದಲು ಹೇಳ್ತಾರೆ ಅವರು, ಒಂದು ವೇಳೆ ಭವಿಷ್ಯದಲ್ಲಿ ವೈದ್ಯಕೀಯ ವಿಜ್ಞಾನ ಕ್ಯಾನ್ಸರ್, ಹೃದಯಾಘಾತ, ಮಧುಮೇಹದಂಥ ಎಲ್ಲ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದರೆ, ಯಾರಿಗೋ ಕ್ಯಾನ್ಸರ್ ಬರ್ತಿದೆ, ಯಾರಿಗೋ ಹೃದಯಾಘಾತ ಆಗ್ತಿದೆ, ಯಾರೋ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಎಲ್ಲ ರೋಗಗಳನ್ನು ಭೂಮಿಯಿಂದ ಹೊರಗಡೆ ಹಾಕಿಬಿಟ್ರೆ ಮನುಷ್ಯ ಎಷ್ಟು ವರ್ಷ ಬದುಕಬಹುದು? ಈ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದರು. ಅದಕ್ಕೇನು ಮಾಡಿದರು ಅವರು, ವಯಸ್ಸಾಗುವಿಕೆಯನ್ನು ಸ್ವಿಚ್ ಆಫ್ ಮಾಡುವ ಹಂತಕ್ಕೆ ಹೋದರು, ಸೆಕೆಂಡ್ ಸ್ಟೇಜ್. ಅದರಲ್ಲಿ ಮೆಟಬಾಲಿಕ್ ವಯಸ್ಸಾಗುವಿಕೆ ಅಂತ ಒಂದು ಸ್ಟೆಪ್ ಬರುತ್ತೆ. ನಾವು ಆಹಾರವನ್ನು ಸೇವನೆ ಮಾಡಿದಾಗ ಕೆಲವೊಂದಿಷ್ಟು ಉಪ ಉತ್ಪನ್ನಗಳಾಗುತ್ತೆ ಜೀವಕೋಶಗಳಲ್ಲಿ, ಅವು ಇಡೀ ದೇಹವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಹಂತಕ್ಕೆ ಬರುತ್ತೆ. ಇದಕ್ಕೆ ಇವರು ಕಂಡು ಹಿಡಿದಿರೋದು, ಹೀಗೆ ಹೆಂಗೆ ನಾಶ ಆಗುತ್ತೋ ಅದನ್ನು ತಡೆಗಟ್ಟಿದ್ರೆ ಏನಾಗ್ಬೋದು? ಈ ಪ್ರಶ್ನೆಗೆ ಉತ್ತರ ಸೆಲ್ಯುಲಾರ್ ಸೆನ್ಸಸ್ ಅಂತ ಕರೀತಾರೆ. ಅದರಲ್ಲಿ ವಯಸ್ಸಾದಂತೆ ನಮ್ಮ ದೇಹದ ಕೆಲವು ಜೀವಕೋಶಗಳು ವಿಭಜನೆ ಆಗೋದನ್ನು ನಿಲ್ಲಿಸಿಬಿಡುತ್ತವೆ, ಆದರೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಸಾಯದೆ ಅದು ದೇಹದ ಒಳಗೆ ಇರುತ್ತೆ. ಹೀಗೆ ದೇಹದ ಒಳಗೆ ಇರುವಂಥ ಈ ಜೀವಕೋಶಗಳನ್ನು ಹೊರಗೆ ತೆಗೆದುಕೊಂಡು ಬರೋದು ಹೆಂಗೆ? ಅದಕ್ಕೆ ತಾಂತ್ರಿಕವಾಗಿ ಒಂದು ಬೆಳವಣಿಗೆ ಸಾಧಿಸಬೇಕು. ಇದು ಆದಾಗ 194 ವರ್ಷ ಬದುಕಬಹುದು ಅಂತ ಅವ್ರು ಹೇಳ್ತಾರೆ. ಟೊಲೋಮಿಯರ್ ಸವೆತ ಆಗುತ್ತೆ. ಏನು ಟೊಲೋಮಿಯರ್ ಸವೆತ ಅಂತ ಹೇಳಿದರೆ, ನಮ್ಮ ಕ್ರೋಮೋಸೋಮ್ಗಳು ಕೊನೆಯಲ್ಲಿ ಟೊಲೋಮಿಯರ್ ಎನ್ನುವಂಥ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರ್ತವೆ. ಜೀವಕೋಶಗಳ ಎಲ್ಲವೂ ಕೂಡ ವಿಭಜನೆ ಆದಂತೆ ಈ ಟೊಲೋಮಿಯರ್ಗಳ ಗಾತ್ರ ಏನಾಗುತ್ತೆ, ಅದು ಚಿಕ್ಕದಾಗ್ತಾ ಹೋಗುತ್ತೆ. ಹೀಗೆ ಚಿಕ್ಕದಾಗೋದ್ರಿಂದ ಜೀವಕೋಶ ಕೊನೆಗೆ ಸಾಯುವ ಹಂತಕ್ಕೆ ಹೋಗ್ಬಿಡುತ್ತೆ. ಈ ಜೀವಕೋಶ ಸಾಯದಂತೆ ಮಾಡೋದಕ್ಕೆ ಏನಾದರೂ ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿಬಿಟ್ರೆ, ವೈದ್ಯ ಲೋಕದಲ್ಲಿ ಏನಾದರೂ ಬೆಳವಣಿಗೆಗಳಾಗ್ಬಿಟ್ರೆ, ಹಾಗಾದಾಗ ಮನುಷ್ಯ 194 ವರ್ಷ ಬದುಕ್ತಾನೆ ಅಂತ ಅವ್ರು ಹೇಳ್ತಾರೆ. ಕ್ರಾನ್ಸಿನ್ ಇನ್ಫ್ಲೇಷನ್ ಎನ್ನುವಂತಹ ವರದಿ ಬರುತ್ತೆ. ಅದರಲ್ಲಿ ಮನುಷ್ಯನ ಒಟ್ಟಾರೆ ರೋಗ ನಿರೋಧಕ ಶಕ್ತಿ ಅದು ದುರ್ಬಲಗೊಂಡಾಗ ರೋಗ ನಿರೋಧಕ ಶಕ್ತಿಯನ್ನು ಪುನರಪಿ ಹೆಂಗೆ ತೆಗೆದುಕೊಂಡು ಬರುವುದು, ಅಂತಹ ವ್ಯವಸ್ಥೆ ಏನಾದರೂ ಬರುತ್ತಾ? ಅದು ಬಂದಾಗ 194 ವರ್ಷ ಆಗ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಅದರಲ್ಲಿ ಹೇಳ್ತಾರೆ ಅವರು, ಸೊಮ್ಯಾಟಿಕ್ ರೂಪಾಂತರಗಳ ಪ್ರತ್ಯೇಕೀಕರಣ ಅಂದರೆ ಎಲ್ಲ ಕಾಯಿಲೆ ಮತ್ತು ವಯಸ್ಸಾಗುವ ಪ್ರಕ್ರಿಯೆಗಳನ್ನು ಹೊರಗಿಡ್ತಾರೋ. ಒಬ್ಬ ಮನುಷ್ಯನಿಗೆ ವಯಸ್ಸಾಗೋದು, ಒಬ್ಬ ಮನುಷ್ಯನಿಗೆ ಕಾಯಿಲೆ ಬರೋದು, ಆ ಎಲ್ಲ ಪ್ರಕ್ರಿಯೆಗಳನ್ನು ಹೊರಗಿಟ್ಟ ನಂತರ ಒಂದು ಕಂಪ್ಯೂಟರ್ ಮಾದರಿಯಲ್ಲಿ ಈ ಎಲ್ಲ ಮೇಲಿನ 5 ಪ್ರಕ್ರಿಯೆಗಳನ್ನು ಮಾಡಿ ಮುಗಿಸಿದ ನಂತರ ಒಂದೊಂದಾಗಿ ಆಫ್ ಮಾಡ್ಕೊಳ್ತಾ ಬಂದರು. ಈ ಆಫ್ ಮಾಡಿಕೊಂಡ ನಂತರ ಮನುಷ್ಯನ ಸರಾಸರಿ ವಯಸ್ಸು, ನಾನು 194 ಅಂತ ಹೇಳಿದೆ, ಅವರ ವಿಜ್ಞಾನಿ ವರದಿಗಳ ಪ್ರಕಾರ ಮನುಷ್ಯನ ಸರಾಸರಿ ವಯಸ್ಸು 1759 ವರ್ಷಗಳ ಕಾಲ ಬದುಕಬಹುದು ಅಂತ. ಎಲ್ಲವೂ ಕೂಡ ಸಾಧ್ಯ ಆದಾಗದು. ಕಾಯಿಲೆ ಬರದೇ ಇದ್ದಾಗ, ಜೀವಕೋಶಗಳು ಸಾಯದೇ ಇದ್ದಾಗ, ಏನು ಸಮಸ್ಯೆ ಆಗದೇ ಇದ್ದಾಗ 1759 ವರ್ಷ ಬದುಕಬಹುದು. ಆದರೆ DNA ಹಾನಿಯಾದಾಗ ಮಾತ್ರ ಅನ್ವಯಿಕೆ ಮಾಡಿದಾಗ 156 ವರ್ಷಗಳ ಕಾಲ ಬದುಕಬಹುದು ಅಂತ ಒಂದು ಕಂಪ್ಯೂಟರ್ ಆಧಾರಿತ ಮಾದರಿಯನ್ನು ತೆಗೆದುಕೊಂಡು ವರದಿ ಕೊಡೋ ಪ್ರಯತ್ನ ಮಾಡಿದೆ. ಇವೆಲ್ಲದರ ಜೊತೆಗೆ ಮೈಕ್ರೋಫೋನ್ನಲ್ಲಿ ಪುಟಿನ್ ಅವರ ರಹಸ್ಯ ಬಯಲಾಗಿದೆ. ನಾವಾಗಲೇ ಹೇಳಿದೆ, ಕಳೆದ ವರ್ಷ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆಗೆ ಪುಟಿನ್ ಒಂದು ರಹಸ್ಯ ಸಂಭಾಷಣೆಯನ್ನು ಮಾಡಿದ್ರು. ಅದು ಮೈಕ್ರೋಫೋನ್ ಆನ್ ಕೂಡ ಇತ್ತು. ಆ ಸಮಯದಲ್ಲಿ ಮಾತುಕತೆಗಳಾಯಿತು. ಅಂಗಾಂಗ ಕಸಿ ಸಾಧ್ಯವಾದರೆ ಮನುಷ್ಯ ಅಮರನಾಗಬಹುದು ಅಂತ ಪುಟಿನ್ ಹೇಳಿದರು. ಆಕಸ್ಮಿಕವಾಗಿ ಅದೆಲ್ಲ ರೆಕಾರ್ಡ್ ಆಗಿಬಿಟ್ಟಿತ್ತು. ಅಮರತ್ವದ ಕನಸು ಮಾಡೋದಕ್ಕೆ $26 ಬಿಲಿಯನ್ ಯೋಜನೆ ಮಾಡಿದ್ದಾರೆ. 2 ಲಕ್ಷ ಕೋಟಿಗೂ ಅಧಿಕ ವೆಚ್ಚದಲ್ಲಿ ರಾಷ್ಟ್ರೀಯ ಆರೋಗ್ಯ ತಂತ್ರಜ್ಞಾನ ಮಿಷನ್ ಅನ್ನು ಎಲ್ಲಿ ಆರಂಭ ಮಾಡಿರೋದು? ರಷ್ಯಾದಲ್ಲಿ ಆರಂಭ ಮಾಡಿರೋದು. ಏನು ಮಾತುಕತೆಗಳಾಗಿತ್ತು ನೋಡಿ ನೀವು. 2025ರ ಬೀಜಿಂಗ್ನಲ್ಲಿ 80ನೇ ವರ್ಷದ ವಿಜಯೋತ್ಸವ ಇತ್ತು, 2ನೇ ಮಹಾಯುದ್ಧದ್ದು. ಆ ವಿಚಾರ ಸಂಬಂಧದಲ್ಲಿ ಆಯ್ತದು. ಒಂದು ಟಿವಿ ಲೈವ್ ಸ್ಟ್ರೀಮ್ ಆಗ್ತಾ ಇತ್ತು. ಉಭಯ ನಾಯಕರೆಲ್ಲ ಮಾತನಾಡಿದರು. ಕಿಮ್ ಜಾಂಗ್ ಉನ್ ಕೂಡ ಇದ್ರಂತೆ ಆ ಸಮಯದಲ್ಲಿ. ಜೈವಿಕ ತಂತ್ರಜ್ಞಾನ ಮತ್ತು ಅಂಗಾಂಗ ಕಸಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಮಯದಲ್ಲಿ ಪುಟಿನ್ ಅವರ ಅನುವಾದಕರು ಚೀನಿ ಭಾಷೆಯಲ್ಲಿ ಕ್ಸಿ ಜಿನ್ವಾಂಗ್ ಅವರಿಗೆಲ್ಲ ಹೇಳ್ತಿದ್ರಂತೆ, ಬಯೋಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟಿದೆ, ನಿರಂತರವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ, ಮನುಷ್ಯನ ಅಂಗಾಂಗಗಳನ್ನು ಪದೇ ಪದೇ ನಾವೆಲ್ಲ ಮಾಡ್ಬೋದು ಅಂತ ಹೇಳಿದ್ರಂತೆ. ಪುಟಿನ್ ಮುಂದುವರೆದು ಹೇಳಿದರು, ನೀವು ಎಷ್ಟು ಹೆಚ್ಚು ಕಾಲ ಬದುಕ್ತೀರೋ ಅಷ್ಟು ಯುವಕರಾಗ್ತಾ ಹೋಗ್ತೀರಿ, ಮನುಷ್ಯರು ಅಮರತ್ವವನ್ನು ಕೂಡ ಸಾಧಿಸಬಹುದು ಅಂತ ಹೇಳಿದ್ರಂತೆ. ಇದಕ್ಕೆ ಕ್ಸಿ ಜಿನ್ಪಿಂಗ್ ಹೇಳಿದ್ರಂತೆ, ಹೌದು, ಕೆಲವು ವಿಜ್ಞಾನಿಗಳ ಮುನ್ಸೂಚನೆ ಪ್ರಕಾರ ಈ ಶತಮಾನದಲ್ಲಿ ಮನುಷ್ಯರು ಕನಿಷ್ಠ 150 ವರ್ಷಗಳ ಕಾಲ ಎಲ್ಲ ಬದುಕಬಹುದು ಅಂತ ವ್ಯವಸ್ಥೆನೇನೋ ಕಂಡುಹಿಡಿತಿದ್ದಾರಂತೆ, ಅಭಿವೃದ್ಧಿಗಳೆಲ್ಲ ಆಗ್ತಿದೆ ಅಂತೆಲ್ಲ ಹೇಳಿದ್ರಂತೆ. ಯಾಕೆ ಈ ಚರ್ಚೆ ಆಯಿತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಈ ಪುಟಿನ್ಗೂ ಕೂಡ 72 ವರ್ಷ, ಕ್ಸಿ ಜಿನ್ಪಿಂಗೂ ಕೂಡ 72 ವರ್ಷ. ಅನೇಕ ವರ್ಷಗಳಿಂದ ತಮ್ಮ ದೇಶಗಳ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ಅಧಿಕಾರದಲ್ಲಿರುವಂತಹ ಇಬ್ಬರು ನಾಯಕರಿವರು.
ತಮ್ಮ ಉತ್ತರಾಧಿಕಾರಿ ಯಾರು, ಹೆಂಗೆ ಅಧಿಕಾರಕ್ಕೆ ಬರ್ತಾರೆ, ಯಾವುದ್ರ ಬಗ್ಗೆಯೂ ಕೂಡ ಈ ತನಕ ಅದರ ಬಗ್ಗೆ ಮಾತನಾಡದೇ ಇರುವಂತಹ ವ್ಯಕ್ತಿಗಳು. ಹೀಗಾಗಿ ರಾಜಕೀಯವಾಗಿ ಆರ್ಥಿಕತೆಯನ್ನು ಮೀರಿ ದೀರ್ಘಕಾಲ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇರುವ ಕಾರಣಕ್ಕಾಗಿ ಇಂಥದ್ದೊಂದು ಅಮರತ್ವವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಎನ್ನುವಂಥ ವರ್ಷಗಳು ಬರ್ತಾ ಇದೆ. ಎಲ್ಲದರ ಜೊತೆಗೆ ಕಿಮ್ ಜಾಂಗ್ ಉಂಗ್ ನಿದ್ರು ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ಇವರು ಉಭಯ ನಾಯಕರ ಮಾತುಗಳನ್ನು ಕೇಳಿಸ್ಕೊಂಡು ಆ ವ್ಯಕ್ತಿ ಸುಮ್ಮನೆ ಹೋಗ್ತಾ ಇದ್ದ ಅಂತ ಈ ಅಮರತ್ವದ ಸಂಭಾಷಣೆಯ ಬಗ್ಗೆ ಎಲ್ಲ ಬಂದಿದೆ ಹೊರಗಡೆ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ, ಸಾವಿಗೆ ಸಡ್ಡು ಹೊಡೆಯೋದಕ್ಕೆ ರಷ್ಯಾ 4 ಸೂತ್ರಗಳನ್ನು ಹೆಣೆದಿರೋದು. 4 ಸೂತ್ರಗಳನ್ನು ಹೆಣೆದಿದೆ. ಯಾವ್ಯಾವುದದು 4 ಸೂತ್ರ? ಜಿನ್ ಥೆರಪಿ ಮಾಡ್ತಿದ್ದಾರೆ, ಅಂದರೆ DNA ಮಟ್ಟದಲ್ಲೇ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಲ್ಲಿಸುವುದು. ಮನುಷ್ಯನಿಗೆ ದಿನ ಕಳೆದಂತೆ ವಯಸ್ಸಾಗುತ್ತೆ. ಇವತ್ತು 20 ವಯಸ್ಸು, ನಾಳೆ 21 ವರ್ಷಕ್ಕೆ ಹೋಗ್ತಾನೆ, 21 ಸಹಜವಾಗಿ ವಯಸ್ಸಾಗ್ತಾ ಹೋಗುತ್ತೆ. ಅದನ್ನು ತಡೆಯುವಂಥ ಹಂತಕ್ಕೆ 3D ಬಯೋಪ್ರಿಂಟಿಂಗ್, ಕೃತಕವಾಗಿ ಮಾನವನ ಹೊಸ ಅಂಗಾಂಗಗಳನ್ನು ತಯಾರು ಮಾಡುವ ಹಂತಕ್ಕೆ ಇವರೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಮನುಷ್ಯನ ಜೀವಿತಾವಧಿಯನ್ನು ಹೆಚ್ಚಳ ಮಾಡೋದಕ್ಕೆ ರಷ್ಯಾ 2.15 ಲಕ್ಷ ಕೋಟಿ ರೂಪಾಯಿಯನ್ನು ಹೊಸ ಆರೋಗ್ಯ ಸಂರಕ್ಷಣಾ ತಂತ್ರಜ್ಞಾನಗಳು ಎನ್ನುವಂಥ ಬೃಹತ್ ಯೋಜನೆ ಮಾಡಿದೆ. ಜೀವಕೋಶಗಳ ಮುಪ್ಪನ್ನು ತಡೆಯೋದು ಪ್ರಮುಖ 4 ಅಂಶಗಳು ಏನೇನು? ವಯಸ್ಸಾಗ್ತಾ ಇದ್ದಂತೆ ನಮ್ಮ ದೇಹದ ಜೀವಕೋಶಗಳು ಸವಿತವೆ, ವಿಭಜನೆ ಆಗ್ತವೆ, ಅವೆಲ್ಲವನ್ನೂ ಕೂಡ ತಡೆಯೋದು ಇವೆಲ್ಲದರ ಮುಖ್ಯ ಉದ್ದೇಶ. ಇದಕ್ಕಾಗಿ ಒಂದು ಲಸಿಕೆಯನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿದ್ದಾರೆ. ರೇಗ್ ಅಂತ ಅಥವಾ ಜಿನ್ ಥೆರಪಿ ಅಥವಾ ಲಸಿಕೆಯನ್ನು ಅಭಿವೃದ್ಧಿಪಡಿಸಿ ಅವುಗಳ ಮುಖಾಂತರ ಜೀವಕೋಶಗಳು ದೀರ್ಘಾವಧಿಯ ಯುವ ವ್ಯವಸ್ಥೆಯಲ್ಲಿ, ಅಂದರೆ ಯುವಕರಂತೆ ಇರಬೇಕು ಅನ್ನುವ ಕಾರಣಕ್ಕಾಗಿ. ಒಂದು ಮೆದುಳಿನ ಸಾಮರ್ಥ್ಯದ ರಕ್ಷಣೆ, ಅಂದರೆ ಮನುಷ್ಯನ ಜ್ಞಾಪಕ ಶಕ್ತಿ ಕುಂದುತ್ತೆ, ವಯಸ್ಸಾದಂತೆ ಮೆದುಳಿನ ನಿಷ್ಕ್ರಿಯತೆ ಆಗುತ್ತೆ, ಕಣ್ಣು ಕಿವಿಗಳು ಇವೆಲ್ಲವೂ ಕೂಡ ದೌರ್ಬಲ್ಯಕ್ಕೆಲ್ಲ ಒಳಗಾಗುತ್ತೆ. ಇದಕ್ಕೆ ನ್ಯೂರೋಬಯಾಲಜಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಅನೇಕ ವರ್ಷಗಳ ಕಾಲ ಮನುಷ್ಯನ ಶರೀರವನ್ನು ಆರೋಗ್ಯವಾಗಿ ಇಡುವುದಕ್ಕಾಗಿ ರಷ್ಯಾ ಅಭಿವೃದ್ಧಿಪಡಿಸ್ತಿದೆ ಅಂತ ಒಂದು. ನಾನು ಅವಾಗಲೇ ಹೇಳಿದೆ, ರೋಗ ನಿರೋಧಕ ಶಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಯಸ್ಸಾದಂತೆ ಮನುಷ್ಯನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈ ರೋಗ ನಿರೋಧಕ ಶಕ್ತಿಯನ್ನು ಕೂಡ 3ನೇ ಹಂತದಲ್ಲಿ ಹೆಚ್ಚಳ ಮಾಡುವಂಥದ್ದು ಕೂಡ ರಷ್ಯಾದ ಪ್ಲಾನಿಂಗ್ನಲ್ಲಿದೆ. ಇವೆಲ್ಲದರ ನಡುವೆ ಕೃತಕ ಅಂಗಾಂಗಗಳ ಮುದ್ರಣ ಮತ್ತು ಕಸಿ, ಯಾವುದೇ ಅಂಗ ಆಗಿರಲಿ, ಅದು ಹೃದಯ, ಯಕೃತ್ತು, ಮೂತ್ರಪಿಂಡ, ಇವೆಲ್ಲವೂ ಕೂಡ ಹಾನಿಗೆ ಒಳಗಾದರೆ ಅಥವಾ ಮುಪ್ಪಾಗೋದಾಗ ಏನಾದರೂ ಸಮಸ್ಯೆಗಳಾದರೆ ಅದನ್ನು ಬದಲಾವಣೆ ಮಾಡೋದಕ್ಕೆ 2 ಹಂತದಲ್ಲೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೊಂದು 3D ಬಯೋಪ್ರಿಂಟಿಂಗ್ ಎಲ್ಲ ಒಂದು ಆಲೋಚನೆಯನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಹೌ ಇಟ್ ಈಸ್ ಪಾಸಿಬಲ್, ಇದು ಸಾಧ್ಯನಾ, ಏನು ಎತ್ತ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇವೆಲ್ಲದರ ಗುರಿ ಏನು ಅಂತ ಹೇಳಿದ್ರೆ 2030ರ ವೇಳೆಗೆ 1.75 ಲಕ್ಷ ರಷ್ಯನ್ನರ ಜೀವ ಉಳಿಸೋದು ಮತ್ತು ಅವರ ಸರಾಸರಿ ಜೀವಿತಾವಧಿಯನ್ನು 150 ವರ್ಷಕ್ಕೆ ಏರಿಕೆ ಮಾಡೋದು ರಷ್ಯಾದ ಉದ್ದೇಶ ಆಗಿದೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ ಪುಟಿನ್ ಕನಸಿನ ಹಿಂದೆ ಇದೆಯೇ ಜೀವಾವಧಿಯ ಆತಂಕ ಅಂತ. ರಷ್ಯಾದಲ್ಲಿ ಪುರುಷರ ಸರಾಸರಿ ಜೀವಿತಾವಧಿ 68 ವರ್ಷ ಇದೆ, ಅತ್ಯಂತ ಕಡಿಮೆ. ನೀವು ಇಡೀ ಜಗತ್ತಿನಲ್ಲೇ ಪುರುಷ ಮತ್ತು ಮಹಿಳೆಯರ ನಡುವೆ ಈ ವಯಸ್ಸಿನ ಸರಾಸರಿ ಅಂತರ ಇದೆಯಲ್ಲ, ಅದು ಅತಿ ಹೆಚ್ಚಿರೋದು ಇದೇ ರಷ್ಯಾದಲ್ಲಿ. ಅತಿ ಹೆಚ್ಚು ಡಿಫ್ರೆನ್ಸ್ ಇದೆ. ಅಮೆರಿಕ ಮತ್ತು ಯುರೋಪ್ ದೇಶಗಳಿಗಿಂತ ರಷ್ಯನ್ನರ ಜೀವಿತಾವಧಿ ಅತ್ಯಂತ ಕಡಿಮೆಯಾಗಿದೆ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಪ್ರಯತ್ನ ಅಂತ 58 ವರ್ಷ ಬದುಕ್ತಾರವರು. ವಿಶ್ವ ಬ್ಯಾಂಕ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ವರದಿಗಳ ಪ್ರಕಾರ ರಷ್ಯಾದ ಮಹಿಳೆಯರು 78ರಿಂದ 79 ವರ್ಷ, ಪುರುಷರು 68 ವರ್ಷ ದಾಟೋದೆಲ್ಲ ಕಷ್ಟ ಆಗಿದೆ ಅಂತೆ. ಹಾಗಾಗಿ 10ರಿಂದ 11 ವರ್ಷ ಡಿಫ್ರೆನ್ಸ್ ಆಗಿದೆ. ನೋಡಿ, ಎಲ್ಲ ಕಾರಣಗಳಿಗಾಗಿ ರಷ್ಯಾದಲ್ಲಿ ಜನಸಂಖ್ಯೆ ಕುಸಿತ ಆಗ್ತಾ ಇದೆ. ಇದಕ್ಕೇನು ಪರ್ಯಾಯ ಮಾಡ್ತಿದ್ದಾರೋ ಆಶ್ಚರ್ಯ ಆಗುತ್ತೆ ನಿಮಗೆ. ರಷ್ಯಾದಲ್ಲಿ ಯಾವುದಾದ್ರೂ ಒಂದು ಕುಟುಂಬ ಮೊದಲ ಮಗುವಿಗೆ ಜನ್ಮ ಕೊಟ್ಟರೆ ಸರ್ಕಾರದ ವತಿಯಿಂದ 5.5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. 5.5 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ ಒಂದು ಮಗುವನ್ನು ನೀವು ಜನನ ಮಾಡಿದರೆ. 2ನೇ ಮಗು ಏನಾದರೂ ಜನನ ಆದರೆ ಅವರಿಗೆ ಆ ಕುಟುಂಬಕ್ಕೆ 7.30 ಲಕ್ಷ, ಅಂದರೆ 7,30 ಲಕ್ಷ ರೂಪಾಯಿ ಹಣವನ್ನು, 7,30,000 ರೂಪಾಯಿ ಹಣವನ್ನು ಯಾರು ಕೊಡ್ತಾರೆ? ಇದೇ ಇಸ್ರೇಲ್ ಸರ್ಕಾರ ಆ ಕುಟುಂಬ ಕೊಡುತ್ತೆ. ಇಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಇದು ಯಾವ ಮಹಿಳೆ 10 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೆತ್ತು ಹೊಟ್ಟಿಗೆ ಸಾಕಿ ಬೆಳೆಸ್ತಾರೋ ಅವರಿಗೆ ಮದರ್ ಹೀರೋಯಿನ್ ಎನ್ನುವಂಥ ಒಂದು ಗೌರವ ಪ್ರಶಸ್ತಿಯನ್ನು ಕೊಟ್ಟು 8 ಲಕ್ಷ ರೂಪಾಯಿ ಹಣವನ್ನು ಸರ್ಕಾರ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮದರ್ ಹೀರೋಯಿನ್ ಸೋವಿಯತ್ ಒಕ್ಕೂಟದ ಸಮಯದಲ್ಲಿ ಇತ್ತದು. ರಷ್ಯಾದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಜನಸಂಖ್ಯೆನ ಜಾಸ್ತಿ ಮಾಡಬೇಕು ಅಂತ ಮದರ್ ಹೀರೋಯಿನ್ ಅನ್ನುವಂಥ ಒಂದು ಅವಾರ್ಡ್ ಕೊಡ್ತಿದ್ರು. ಒನ್ಸ್ ಅಗೇನ್ ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದೆ. ಮತ್ತೊಂದು ಹೆಜ್ಜೆ ಮುಂದುವರೆದು ಹೋಗೋದಾದರೆ, ಯಾವ್ಯಾವ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಎಲ್ಲ ಜಾಸ್ತಿ ಆಗುತ್ತಲ್ಲ ಆ ಕುಟುಂಬಗಳಿಗೆ ತೆರಿಗೆ ವಿನಾಯಿತಿ ಕೊಡುವ ಹಂತವೂ ಕೂಡ ರಷ್ಯಾದಲ್ಲಿದೆ. ಇದು ಭಾರತದಲ್ಲಿ ಇದ್ದು ಬಿಟ್ಟಿದ್ರೆ ಏನಾಗ್ತಿತ್ತು ನೀವೇ ಇಮ್ಯಾಜಿನ್ ಮಾಡಿ. ಇಂಥದ್ದೊಂದು ವ್ಯವಸ್ಥೆ ಇದೆ. ಇಷ್ಟು ದಿನಗಳ ಕಾಲ ವಯಸ್ಸಾದವರು ಅಥವಾ ಜನಸಂಖ್ಯೆ ಕಡಿಮೆ ಇರುವ ಅನ್ನುವ ಕಾರಣಕ್ಕಾಗಿ ಹುಟ್ಟನ್ನು ಜಾಸ್ತಿ ಮಾಡೋದಕ್ಕಾಗಿ ಎಲ್ಲವೂ ಕೂಡ ಅನುದಾನ, ಬೇರೆ ಬೇರೆ ಬಹುಮಾನ. ಇದೀಗ ಇವರ ಉದ್ದೇಶ ಏನು? ಸಾಯುವವರ ಸಂಖ್ಯೆ ಕಡಿಮೆ ಆಗಲಿ, ಈ ವಯಸ್ಸಿನ ಪ್ರಮಾಣವನ್ನು ಹೆಚ್ಚಳ ಮಾಡೋಣ ಅಂತ ಇದಕ್ಕಾಗಿ ರಷ್ಯಾ ಪ್ರಯತ್ನವನ್ನು ಪಡ್ತಾ ಇರೋದು. ಇವೆಲ್ಲದರ ನಡುವೆ ಅಮರತ್ವಕ್ಕೆ ಅಡ್ಡಿ ಈ ಜೈವಿಕ ಗೋಡೆ. ನಾನು ಅವಾಗಲೇ ಹೇಳಿದೆ,
ಇವೆಲ್ಲವೂ ಕೂಡ ಕಂಪ್ಯೂಟರ್ ಆಧಾರಿತವಾಗಿ 5 ಮಾರ್ಗಗಳ ಮುಖಾಂತರ ಇದನ್ನು 156 ವರ್ಷಕ್ಕೆ ತೆಗೆದುಕೊಂಡು ಹೋಗ್ಬೋದು. ಇದು ಪಾಸಿಬಲ್ ಅಂತಲೂ ಕೂಡ ಅನೇಕ ಬಾರಿ ನಾನು ಪ್ರಶ್ನೆ ಕೇಳಿದೆ. ಇದೀಗ ಅಂಗಾಂಗ ಮಿತಿ ಯಕೃತ್ತು ಪುನರುತ್ಪಾದನೆ ಆದರೂ ಕೂಡ ಮೆದುಳು ಹೃದಯದ ಜೀವಕೋಶವನ್ನು ಸರಿಪಡಿಸೋದು ಅಸಾಧ್ಯ. ಹೀಗಾಗಿ ಅದು ಪಾಸಿಬಲ್ ಅಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಕೇವಲ ದೀರ್ಘ ಆಯುಷ್ಯವಲ್ಲ, ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನುವಂಥದ್ದು ಮುಖ್ಯವಲ್ಲ, ಎಷ್ಟು ವರ್ಷಗಳ ಕಾಲ ಬದುಕ್ತೀವಿ ಅದರ ಜೊತೆಗೆ ನಮ್ಮ ಆರೋಗ್ಯಯುತ ಬದುಕು ಎಷ್ಟು ವರ್ಷಗಳ ಕಾಲ ಇರುತ್ತೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ದೀರ್ಘಾಯುಷ್ಯಕ್ಕೆ ದೇಹದ ಆಮ್ಲಜನಕ ಬಳಸುವಂಥ ಸಾಮರ್ಥ್ಯ ಎಲ್ಲವೂ ಕೂಡ ಅಡಿಪಾಯ ಆಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. 2 ಅಂಗಗಳು ಇಡೀ ನಮ್ಮ ದೇಹದ ಸಂಪೂರ್ಣ ಗೋಡೆ ಅಂತ ಹೇಳ್ತಾರೆ, ಅದು ಮೆದುಳು. ನಾವು ಹುಟ್ಟಿದಾಗ ನಮ್ಮ ಮೆದುಳಲ್ಲಿ ಎಷ್ಟು ಜೀವಕೋಶಗಳು ಇರ್ತವೋ ಕೊನೆಯ ತನಕವೂ ಕೂಡ ಅಷ್ಟೇ ಇರುತ್ತೆ. ಈಗೇನೋ ಹೊಸದಾಗಿ ಹುಟ್ಟಾಕ್ತೀವಿ, ಏನೋ ಮಾಡ್ತೀವಿ, ಅದು ಹೊಸದಾಗಿ ಹುಟ್ಟೋದಿಲ್ಲ ಅನ್ನೋದು ಒಂದು. ಹೃದಯದ ಸ್ನಾಯುಗಳು ಜೀವಕೋಶಗಳು ಸಹ ಹೊಸದಾಗಿ ವಿಭಜನೆ ಆಗೋದಿಲ್ಲ, ಎಲ್ಲವೂ ಕೂಡ ಅಡ್ಡಿ ಆಗ್ಬೋದು ಅಂತ. ಚರ್ಮ, ರಕ್ತ, ಯಕೃತ್ತಿನ ಜೀವಕೋಶಗಳು ಹಳೆಯದಾದಾಗ ಅಥವಾ ಸತ್ತು ಹೋದಂತಹ ಸಮಯದಲ್ಲಿ ಅವುಗಳನ್ನು ಸೈದ್ಧಾಂತಿಕವಾಗಿ ಸಾವಿರಾರು ವರ್ಷ ಬದುಕಬಹುದು. ಆದರೆ ಮೆದುಳು, ಹೃದಯದ ಜೀವಕೋಶಗಳು ಹೊಸದಾಗಿ ಹುಟ್ಟದೇ ಇರೋದ್ರಿಂದ ಇದಕ್ಕೊಂದು ಜೈವಿಕ ಗೋಡೆಯ ಅಡಿಪಾಯ ಅಥವಾ ಜೈವಿಕ ಗೋಡೆಯ ಅಡ್ಡಿ ಈ ಎಲ್ಲ ಅಮರತ್ವಕ್ಕೆ. ಯಾವ ಅಮರತ್ವವನ್ನು ಪಡೆದುಕೊಳ್ಳಬೇಕು ಅಂತ ಪುಟಿನ್ ಅವರು ರಷ್ಯಾ ಒಂದು ಪ್ಲಾನ್ ಮಾಡಿಕೊಳ್ತಾ ಇದೆಯೋ ಅದಕ್ಕೆ ಇದೊಂದು ಗೋಡೆಯಾಗಿ ಪರಿಣಮಿಸಿದೆ ಎನ್ನುವಂತಹ ವಿಚಾರಗಳು ಬರ್ತಾ ಇದೆ. ಹೀಗಾಗಿ ರಷ್ಯಾ ಏನು ಮಾಡುತ್ತೆ, ಇದನ್ನು ಏನು ತೆಗೆದುಕೊಂಡು ಹೋಗ್ತಾರೆ, ಏನು ಎತ್ತ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಇನ್ನು 4ನೇ ಸುದ್ದಿ. ಕಳೆದ ಒಂದು ವಾರದ ಹಿಂದೆ ಕರ್ನಾಟಕದಲ್ಲಿ ಒಂದು ಸುದ್ದಿ ಬಂತು. ಕರ್ನಾಟಕದ 7,000 ವಿದ್ಯಾರ್ಥಿಗಳು HIV ಪಾಸಿಟಿವ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಕಡ್ಡಾಯವಾಗಿ ಶಾಲಾ ಕಾಲೇಜುಗಳಲ್ಲಿ ಅಂದರೆ ಕಾಲೇಜುಗಳಲ್ಲಿ ಈ HIV ಟೆಸ್ಟನ್ನು ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ ಎನ್ನುವಂತಹ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಹೌದಾ ಇದು? 7,000 ವಿದ್ಯಾರ್ಥಿಗಳು HIV ಪಾಸಿಟಿವ್ ಅಂತ ಹೇಳಿದ್ರೆ ಅದು ವಯಸ್ಸಾಗಿದೆ, ಮದುವೆ ಆಗಿಬಿಟ್ಟಿದೆ, ಏನೇನೋ ಯಾವುದೂ ಇಲ್ಲ. ವಿದ್ಯಾರ್ಥಿಗಳು ಓದುವಂಥ ಹಂತದಲ್ಲಿದ್ದಾರೆ. ಓದುವ ಹಂತದಲ್ಲೇ HIV ಪಾಸಿಟಿವ್ 7,000 ಜನಕ್ಕೆ ಆಗಿಬಿಡುತ್ತಾ? ಇಂಥದ್ದೊಂದು ಚರ್ಚೆ ಎಲ್ಲವೂ ಕೂಡ ಶುರುವಾಯಿತು. ಇದಕ್ಕೆ ಆರೋಗ್ಯ ಸಚಿವ UT ಖಾದರ್ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಹೇಳಿದರು ಸಚಿವರು, ಏನಾಯಿತು ಬೆಳವಣಿಗೆ, ಡೀಟೇಲ್ಸ್ ಎಲ್ಲ ನೋಡ್ತಾ ಹೋಗೋಣ. 7,000 ವಿದ್ಯಾರ್ಥಿಗಳಿಗೆ ಹಾಗಾದರೆ HIV ಇದೆಯಾ? ಇದೊಂದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾದಂತಹ ಮಾತು ಅಂತ ಸಚಿವರು ಕೊಡ್ತಾ ಇರುವಂತಹ ಮಾಹಿತಿ. ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಇದು. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ನೀಡಿದ ಅಂದಾಜು ವರದಿಯಿಂದ ಇಂಥದ್ದೊಂದು ಗೊಂದಲ ಎಲ್ಲ ಸೃಷ್ಟಿಯಾಗಿಬಿಟ್ಟಿದೆ ಅಂತ ಆರೋಗ್ಯ ಸಚಿವರೆಲ್ಲ ಹೇಳಿದರು. ಈ ವರದಿಯನ್ನು ಅಧಿಕೃತವಾಗೆಲ್ಲ ತಳ್ಳಿ ಹಾಕಿದರು. ಈ ಅಂಕಿಅಂಶಗಳ ಬಗ್ಗೆ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ನ್ಯಾಕೋ ಅಂತ ನಾವೇನು ಕರಿತೀವಿ, ಆ ಸಂಸ್ಥೆಗೆ ರಾಜ್ಯ ಸರ್ಕಾರದಿಂದ ಇದೀಗ ಪತ್ರ ಬರೆಯಲಾಗಿದೆ. ಸಾರ್ವಜನಿಕ ಮತ್ತು ವಿದ್ಯಾರ್ಥಿಗಳಲ್ಲಿ ಅನಗತ್ಯ ಭೀತಿ ಸೃಷ್ಟಿಯಾಗದಂತೆ ಸರ್ಕಾರ ಎಲ್ಲ ಮನವಿ ಮಾಡಿಕೊಂಡಿದ್ದಾರೆ. ಇದೇನಾಗಿದೆ, ಎಷ್ಟಾಗಿದೆ, ಏನು ಎತ್ತ ಎಲ್ಲದರ ಬಗ್ಗೆ ವರದಿ ಬೇಕು ಅಂತೆಲ್ಲ UT ಖಾದರ್ ಅವರು ಕೇಳಿದ್ದಾರೆ. ಇದು ಸರ್ಕಾರದಿಂದ ಆಗಿರುವಂತಹ ಮನವಿ. ಅಂದರೆ ಈ ಮುಖಾಂತರ ಅವರು ಹೇಳ್ತಾ ಇದ್ದಾರೆ, ನೀವು ಅಂದುಕೊಂಡಿರೋದು ಅಥವಾ ಪಾಲಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ ಒಂದು ಸಮಾಜದಲ್ಲಿ ಆತಂಕವಾದಂತಹ ಸುದ್ದಿ ಇದು 7,000 ಅಂತ ಹೇಳಿದ್ರೆ ಹೀಗಾಗಿ ಇದೊಂದು ಸತ್ಯಕ್ಕೆ ದೂರ ಅಂತ ಸಚಿವರು ಹೇಳಿದರು. ಹಾಗಾದರೆ ಅಂಕಿಅಂಶಗಳ ಮಾಯಾಜಾಲ ಹೆಂಗಿದೆ, ಎಷ್ಟೆಷ್ಟು ವರ್ಷಗಳಿಂದ ಏನೇನಾಯಿತು, ಹೆಂಗಿದೆ 7,000 ಅಂತ ಹೇಳ್ತಿದ್ದಾರೆ, ಡೀಟೇಲ್ಸ್ ನೋಡೋಣ. 2004ರಿಂದ ಇಲ್ಲಿಯ ತನಕ 18ರಿಂದ 35 ವರ್ಷದ ವಯಗಿನ 39,028 ಜನರಲ್ಲಿ ಈ ಸೋಂಕು ದೃಢ ಆಗಿದೆ. ಅಂದರೆ 2004, 14, 10 ಅದಾದ 22 ವರ್ಷಗಳ ಅವಧಿಯಲ್ಲಿ ಎಷ್ಟು 39,028 ಪ್ರಕರಣ 22 ವರ್ಷದಲ್ಲಿ ಆಗಿರೋದು. ಕಳೆದ 20 ವರ್ಷಗಳ ಒಟ್ಟು ಅಂಕಿಅಂಶ ಇದು. ಆದರೆ ಯಾವುದೇ ಹೊಸ ಪ್ರಕರಣಗಳಲ್ಲ. ಈ ಹೊಸ ಪ್ರಕರಣಗಳಾಗ್ಬಿಟ್ಟಿದೆ, 7,000 ಆಗಿಬಿಟ್ಟಿದೆ, HIV ಪಾಸಿಟಿವ್ ಆಗಿದ್ದಾರೆ, ಹೀಗಾಗಿ ನಾವು ಕಡ್ಡಾಯವಾಗಿ ಅವರಿಗೆಲ್ಲ ಟೆಸ್ಟ್ ಮಾಡಬೇಕು ಅಂತೆಲ್ಲ ಸುದ್ದಿ ಬಂತಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅಂತ. ಇತ್ತೀಚಿನ 3 ತಿಂಗಳಲ್ಲಿ 5.5 ಲಕ್ಷ ಜನರ ರಕ್ತ ಪರೀಕ್ಷೆ ಮಾಡಲಾಗಿದೆ. ಇದರ ಪೈಕಿ ಪಾಸಿಟಿವ್ ಬಂದಿದ್ದು ಕೇವಲ 3,091 ಜನರಿಗೆ ಮಾತ್ರ. ಹಾಗಾದರೆ ಈ 3,091 ಜನ ವಿದ್ಯಾರ್ಥಿಗಳ ಖಂಡಿತ ಇಲ್ಲ. ಯಾವುದೋ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರು, ಯಾವುದೋ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡೋರು, ಯಾವುದೋ ಉದ್ಯೋಗಕ್ಕಾಗಿ ಹೋದವರು, ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿರೋರು, ಅದ್ಯಾರೂ ಕೂಡ ವಿದ್ಯಾರ್ಥಿಗಳ ಅಲ್ಲ ಅಂತ ಈಗ ಇವರು ವರದಿಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. 2.81 ಲಕ್ಷ ಗರ್ಭಿಣಿಯರ ಸೋಂಕಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ಹಳೆಯ ದತ್ತಾಂಶಗಳನ್ನು ಹೊಸ ಪ್ರಕರಣಗಳಂತ ಬಿಂಬಿಸ್ತಾ ಇರೋದು ಒಂದು ದುರದೃಷ್ಟಕರ ಸಂಗತಿ ಅಂತ ಇದೀಗ ಆರೋಗ್ಯ ಸಚಿವ UT ಖಾದರ್ ಅವರ ಮಾತಿದು. ಅಂದರೆ 2004ರಿಂದ 2026 ತನಕ 39,028 ಪ್ರಕರಣ 22 ವರ್ಷಗಳಲ್ಲಿ. ಇದು ದೀರ್ಘಾವಧಿಯ ಒಟ್ಟು ಚಿಕಿತ್ಸಾರ್ಥಿಗಳ ಪ್ರಮಾಣ. ಇದರಲ್ಲಿ ಅನೇಕ ಜನ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಇದಕ್ಕೆ ಬೇರೆ ಬೇರೆ ಸವಲತ್ತುಗಳಿದೆ, ಉಚಿತವಾಗಿ ಟ್ರೀಟ್ಮೆಂಟ್ ಕೂಡ ಕೊಡಲಾಗುತ್ತೆ, ಅವರೆಲ್ಲ ಪಡೆದುಕೊಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಕಳೆದ 3 ತಿಂಗಳಲ್ಲಿ
5.5 ಲಕ್ಷ ಜನರಿಗೆ HIV ಟೆಸ್ಟ್ ಮಾಡಲಾಯಿತು. ನೀವು ಬೇರೆ ಬೇರೆ ಏನೋ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆ, ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಏನೋ ಆದಂಥ ಸಮಯದಲ್ಲೂ ಕೂಡ HIV ಚೆಕ್ ಮಾಡ್ತಾರೆ, ನಿಮಗೆ ಪಾಸಿಟಿವಾ ನೆಗೆಟಿವಾ ಏನು ಅಂತ. ಹೀಗೆಲ್ಲ ಚೆಕ್ ಮಾಡಿದಂತಹ ಸಮಯದಲ್ಲಿ 3091, 5 ಲಕ್ಷದ ಪೈಕಿ 3091 ಪ್ರಕರಣಗಳಿದೆ. ಈ 7,000 ಪ್ರಕರಣಗಳೇನಿದೆ ಅದು ಸುಳ್ಳಿದು. ಬೇರೆ ಬೇರೆ ವರದಿಗಳನ್ನೆಲ್ಲ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇದನ್ನು ಹೊಸ ಪ್ರಕರಣಗಳಂತೆಲ್ಲ ಬಿಂಬಿಸ್ತಾ ಇದ್ದಾರೆ ಅಂತ ಸಚಿವರೆಲ್ಲ ಹೇಳಿದರು. ಹಾಗಾದರೆ ಕಾಲೇಜುಗಳಲ್ಲಿ HIV ಟೆಸ್ಟ್ ಕಡ್ಡಾಯನಾ? ಇದೊಂದು ಚರ್ಚೆ ಆಗ್ತಾ ಇದೆ. ಕಡ್ಡಾಯ ಮಾಡಬೇಕಾ ಬೇಡವಾ? ಕಡ್ಡಾಯ ಆಗಿಬಿಟ್ಟಿದೆ ಅಂತ. ಯಾವುದೇ ಕಾರಣಕ್ಕಾಗಿಯೂ ಕೂಡ ರಾಜ್ಯದ ಯಾವ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ಕಡ್ಡಾಯ ಮಾಡಿಲ್ಲ. ಯಾರು ಹೇಳ್ತಾ ಇರೋದು? ಆರೋಗ್ಯ ಸಚಿವ UT ಖಾದರ್ ಅವರು ಹೇಳಿರೋದು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ನೀಡಿದ ಸುತ್ತೋಲೆ ಅಂದರೆ ಅವರು ಹೊರಡಿಸಿರುವಂತಹ ಒಂದು ಮಾರ್ಗಸೂಚಿ ಏನಿದೆ ಅದು ಜಾಗೃತಿ ಶಿಬಿರಗಳಿಗಷ್ಟೇ ಸೀಮಿತವಾಗಿಬಿಟ್ಟಿದೆ. HIV ಕಾಯ್ದೆ 2017 ಅನ್ವಯ ಯಾರನ್ನೂ ಕೂಡ ಬಲವಂತವಾಗಿ ಪರೀಕ್ಷೆಗೆ ಒಳಪಡಿಸುವಂತಿಲ್ಲ. ಸ್ವಯಂ ಪ್ರೇರಿತ ತಪಾಸಣೆಗಾಗಿ ಕಾಲೇಜುಗಳಲ್ಲಿ QR ಕೋಡ್ ಆಧಾರಿತ ಸೆಲ್ಫ್ ರಿಸ್ಕ್ ಮೌಲ್ಯಮಾಪನ ಇರುತ್ತೆ. ರಕ್ತದಾನ ಮತ್ತು ಗರ್ಭಿಣಿಯರ ತಪಾಸಣೆ ಸಂದರ್ಭದಲ್ಲಿ ಮಾತ್ರ ಪರೀಕ್ಷೆಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತ 2017 ಒಂದು ನಿಯಮ ಇದೆ. ಈ ನಿಯಮದ ಪ್ರಕಾರ ಬಲವಂತವಾಗಿ ಯಾರಾದರೂ ಒಬ್ಬ ವ್ಯಕ್ತಿಗೆ ನಿಮಗೆ HIV ಟೆಸ್ಟ್ ಮಾಡಲೇಬೇಕು ಅಂತ ಬಲವಂತವಾಗಿ ಅವ್ರ ಮೇಲೆ ಹೇರುವಂತಿಲ್ಲ. ಅದು ಕಾನೂನಿನ ವಿರುದ್ಧವಾಗಿರುತ್ತೆ. ಹೀಗಾಗಿ ಒಂದು ಸೆಲ್ಫ್ ರಿಸ್ಕ್ ಡೆಸ್ಕನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅವುಗಳ ಮುಖಾಂತರ ಸ್ವಯಂ ಮೌಲ್ಯಮಾಪನ ಮಾಡ್ಬೋದು ಅಂತ ಸಚಿವರೆಲ್ಲ ಹೇಳಿರೋದು. ಹಾಗಾದರೆ ಯುವಜನತೆಯಲ್ಲಿ HIV ಹೆಚ್ಚಳಕ್ಕೆ ಕಾರಣ ಏನು? ಯಾವ ಕಾರಣಕ್ಕಾಗಿ? ಡೇಟಿಂಗ್ ಆ್ಯಪ್ಗಳ ಮುಖಾಂತರ ಅಪರಿಚಿತರೊಂದಿಗೆ ಸುಲಭವಾಗಿ ಸಂಪರ್ಕ. ನಾವು ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದು ಪಿಡುಗಾಗಿ ಇದು ಕನ್ವರ್ಟ್ ಆಗ್ತಾ ಇದೆ. ಬೇರೆ ಬೇರೆ ಸೋಷಿಯಲ್ ಆ್ಯಪ್ಗಳ ಮುಖಾಂತರ ಸಂಪರ್ಕ ಆಗುತ್ತೆ. ಸಂಪರ್ಕ ಆದ ನಂತರ ಅವರು ದೈಹಿಕ ಕ್ರಿಯೆಯಲ್ಲೆಲ್ಲ ಭಾಗವಹಿಸುವುದು, ದೈಹಿಕ ಕ್ರಿಯೆಯಲ್ಲಿ ಭಾಗವಹಿಸಿರುವ ಪರಿಣಾಮವಾಗಿ ಈ ಏಡ್ಸ್ ರೋಗಕ್ಕೆ ಅಂದರೆ HIV ಅಂತ ನಾವೇನು ಕರಿತೀವಿ ಅದಕ್ಕೆ ಅವರೆಲ್ಲ ಅಡಿಕ್ಟ್ ಆಗೋದನ್ನು, ಅವರಿಗೆ ಅದು ಬರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಸುರಕ್ಷಿತ ಲೈಂಗಿಕತೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಅತಿ ಹೆಚ್ಚು ಯುವಜನತೆ. ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಇದು ಹೆಚ್ಚು ವ್ಯಾಪಕವಾಗಿ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿದ್ದೀವಿ. ಆ ಸೋಷಿಯಲ್ ಮೀಡಿಯಾದ ಮುಖಾಂತರ ಯಾರೋ ಸಂಪರ್ಕಕ್ಕೆ ಸಿಗ್ತಾರೆ. ಸಂಪರ್ಕ ಮೊದಲು ಸ್ನೇಹ ಆಗುತ್ತೆ. ಸ್ನೇಹ ಬೇರೆ ಬೇರೆ ಸಂಬಂಧಗಳನ್ನು ಹುಟ್ಟು ಹಾಕುವ ಹಂತಕ್ಕೆ ಹೋಗ್ಬಿಡುತ್ತೆ. ಆ ಸಂಬಂಧ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಅದೇ ಕೊನೆಗೆ ಏನಾಗುತ್ತೆ? ಅಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲೂ ಕೂಡ ಪ್ರಚೋದನೆ ಆಗುತ್ತೆ. ಈ ರೀತಿಯಾದಂತಹ ಸಮಯದಲ್ಲೂ ಕೂಡ ಯುವಕರಲ್ಲಿ ಈ HIV ಪಾಸಿಟಿವ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇದೆ. ಡ್ರಗ್ಸ್ ಪಡೆಯೋದಕ್ಕೆ ಬಳಸುವ ಸೂಜಿಗಳ ಹಂಚಿಕೆಯಿಂದಲೂ ಕೂಡ ಹರಡುವ ಭೀತಿ. ಯಾವುದೊಂದು ಸೂಜಿಯನ್ನು HIV ಪಾಸಿಟಿವ್ ಇದ್ದವನು ಬಳಕೆ ಮಾಡಿರ್ತಾನೆ, ಅದನ್ನು ಇವರು ಡ್ರಗ್ಸ್ ಪಡೆಯೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಯಾರೋ ಬಳಕೆ ಮಾಡ್ತಾನೆ, ಅವನಿಂದ ಇವನಿಗೆ ಅದು ಆಗುವಂತಹ ಭೀತಿಯೆಲ್ಲವೂ ಕೂಡ ಇರುತ್ತೆ. ಲೈಂಗಿಕ ಶಿಕ್ಷಣದ ಕೊರತೆ. ನಮ್ಮ ಎಜುಕೇಷನಲ್ಲಿ ಈ ಲೈಂಗಿಕ ಶಿಕ್ಷಣ ಅನ್ನುವಂಥ ವಿಚಾರ ಏನಾಗ್ಬಿಟ್ಟಿದೆ ಅಂದರೆ ಅದೊಂದು ರೀತಿ ಮಡಿವಂತಿಕೆ ಆಗಿಬಿಟ್ಟಿದೆ. ಅದರ ಬಗ್ಗೆ ಮಾತನಾಡೋದು ಅಕ್ಷಮ್ಯ ಅಪರಾಧ, ಅದರ ಬಗ್ಗೆ ಏನೂ ಕೂಡ ಮಾತನಾಡಬಾರದು ಅಂತ ನಾವೆಲ್ಲ ಅನೇಕ ಬಾರಿ ನೋಡಿದ್ದೀವಿ. ಮನೆಗಳಲ್ಲಿ ಮಾತನಾಡಲ್ಲ, ಸಾಮಾಜಿಕವಾಗಿ ಅದರ ಬಗ್ಗೆ ದೂರವಾಗಿದ್ದದ್ದು ನೋಡಿದ್ದೀವಿ. ಹೀಗಾಗಿ ಲೈಂಗಿಕ ಶಿಕ್ಷಣವನ್ನು ತೆಗೆದುಕೊಂಡು ಬರುವಂಥದ್ದೆಲ್ಲವೂ ಕೂಡ ಹೀಗಾಗಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಎಲ್ಲ ದೊಡ್ಡ ಸವಾಲಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಏಡ್ಸ್ ಮುಕ್ತ ರಾಜ್ಯಕ್ಕೆ ಸರ್ಕಾರದ ಪ್ಲಾನ್. ಏಡ್ಸ್ ಮುಕ್ತ ರಾಜ್ಯಕ್ಕೆ ಶೂನ್ಯ ಏಡ್ಸ್ ಗುರಿಯೊಂದಿಗೆ ರಾಜ್ಯದಾದ್ಯಂತ ಏಡ್ಸ್ ಸುರಕ್ಷತಾ ಜಾಗೃತಿ ಅಭಿಯಾನವನ್ನು ಸರ್ಕಾರ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಇದೀಗ ಒನ್ಸ್ ಅಗೇನ್ ಕಂಟಿನ್ಯೂಟಿ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಶೀಘ್ರದಲ್ಲಿ ಒಂದು HIV ಜಾಗೃತಿ ಕುರಿತಾದಂತಹ ರಾಷ್ಟ್ರೀಯ ಸಮ್ಮೇಳನವನ್ನು ಎಲ್ಲ ಆಯೋಜನೆ ಮಾಡ್ತಾರಂತೆ. ಉಚಿತವಾದಂಥ ಔಷಧಿ ಚಿಕಿತ್ಸೆಗಾಗಿ ಡಿಜಿಟಲ್ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಮಾಡ್ತಾರಂತೆ. 1097 ಉಚಿತ ಸಹಾಯವಾಣಿ, ಇದು ರಾಷ್ಟ್ರೀಯ ಮಾಹಿತಿ ಮತ್ತು ನೆರವು. ನಿಮಗೇನೇ ಸಮಸ್ಯೆ ಇದ್ದರೂ ಅವರೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ಸುಳ್ಳು ಸುದ್ದಿಗೆಲ್ಲ ಕಿವಿಗೊಡಬೇಡಿ, ಜಾಗೃತಿಯ ರೋಗಕ್ಕೆ ಮೊದಲ ಮದ್ದು ಅಂತ ಇದೀಗ ಇಲಾಖೆ ಹೇಳಿದೆ. ಆ ಮುಖಾಂತರ ಕಳೆದ ಒಂದು ವಾರದಿಂದ ಈ HIV ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಮಾಧ್ಯಮ, ಅದಾದ ನಂತರ ಅನೇಕ ವೇದಿಕೆಗಳಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ಈ ಸುಳ್ಳು ಈ ಅಂಕಿಅಂಶಗಳ ಬಗ್ಗೆ ಆರೋಗ್ಯ ಇಲಾಖೆಯ ಸಚಿವರು ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡೋಣ ಆ ವಿಚಾರದಲ್ಲಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿಗೆ ಹೋಗೋದಾದರೆ ರಾಜ್ಯದ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಮಳೆರಾಯನ ಅಬ್ಬರ ಭಾರಿ ಬೋರ್ಗರಿತಾ ಇದೆ, ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಅಸ್ಸಾಂ, ಕೇರಳದಲ್ಲಿ 7-8 ಜನ ಈಗಾಗಲೇ ಮೃತಪಟ್ಟಿದ್ದಾರೆ, 8 ಜನ ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಕೇರಳದ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 8 ಜನ. ಮೊನ್ನೆ ಒಂದು ಸೇತುವೆ ಪ್ರಕರಣದಲ್ಲಿ ಅನೇಕ ಜನ ಮೃತಪಟ್ಟಿದ್ದು ನೋಡಿದ್ವಿ, ಕಾರ್ಮಿಕರೆಲ್ಲ ಮೃತಪಟ್ಟರು. ಒನ್ಸ್ ಅಗೇನ್ ಕೇರಳಂನಲ್ಲಿ ಅಹಿತಕರ ಘಟನೆಗಳೆಲ್ಲ ಸಂಭವಿಸ್ತಾ ಇದೆ. ಈ ಹಲವು ರಾಜ್ಯಗಳಲ್ಲಿ ಒಂದು 92 ಜನ ಮಳೆಯ ಕಾರಣಗಳಿಗಾಗಿ ಇದೀಗ ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ ಕರ್ನಾಟಕದ ಮಲೆನಾಡು, ಕರಾವಳಿ ಭಾಗ, ಉತ್ತರ ಒಳನಾಡು ಪ್ರದೇಶ ಇಲ್ಲೆಲ್ಲವೂ ಕೂಡ ಮಳೆಯ ಭಾಗ ಸ್ವಲ್ಪ ಹೆಚ್ಚಳ ಆಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಎನ್ನುವಂಥ ವಿಚಾರ. ಇವೆಲ್ಲದರ ಜೊತೆಗೆ ರಾಜ್ಯದ ಜಲಾಶಯಗಳ ಪ್ರಮಾಣ ಏನಿದೆ ಡೀಟೇಲ್ಸ್ ನೋಡೋಣ. ದೇಶದ 4 ರಾಜ್ಯಗಳಲ್ಲಿ ಜಲಪ್ರಳಯ ಆಗಿದೆ, 92 ಜನ ಮೃತಪಟ್ಟಿದ್ದಾರೆ ಮುಂಗಾರು ಆರ್ಭಟಕ್ಕೆ.
ಅಸ್ಸಾಂ, ಕೇರಳ, ಗುಜರಾತ್, ಛತ್ತೀಸ್ಗಢದಲ್ಲಿ ಭೀಕರವಾಗಿ ಪ್ರವಾಹ ಆಯಿತು. ಮಳೆ ಮತ್ತು ಪ್ರವಾಹ ಸಂಬಂಧಿತ ಅನಾಹುತಗಳಿಂದ ದೇಶದಾದ್ಯಂತ ಮೃತಪಟ್ಟವರ ಸಂಖ್ಯೆ 92ಕ್ಕೆ ಏರಿಕೆಯಾಗಿದೆ. ಅಸ್ಸಾಂನಲ್ಲಿ ಪ್ರವಾಹ ಮುಂದೆ ಹೆಂಗೆ ಸಿಕ್ಕಾಕೊಂಡಿದ್ದಾರೆ ಅಂತ ನಾವೆಲ್ಲ ನೋಡ್ತಾ ಇದ್ವಿ. 82 ಜನ ಅಲ್ಲೇ ಅತಿ ಹೆಚ್ಚು ಮೃತಪಟ್ಟಿರೋದು. ಶಿವಸಾಗರ ಸೇರಿದಂತೆ 5 ಜಿಲ್ಲೆಗಳ 1.92 ಲಕ್ಷ ಜನರಿಗೆಲ್ಲ ಸಂಕಷ್ಟ ಆಗಿಬಿಟ್ಟಿದೆ. ಆ ಸುದ್ದಿಗಳು, ಆ ವರದಿ ರಕ್ಷಣೆಗಾಗಿ ಅವರು ಗೋಗರಿತಾ ಇರೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಕೇರಳದಲ್ಲಿ 8 ಜನ ಮೃತಪಟ್ಟಿದ್ದಾರೆ. ಮಲೆನಾಡಿನ ಪಂಪಾ ನದಿ ಉಕ್ಕಿ ಹರಿದು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಪ್ರವಾಹ ಪೀಡಿತ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ 1,600 ಕೋಟಿ ರೂಪಾಯಿಗೆ ಅಧಿಕ ತುರ್ತು ಪರಿಹಾರವನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ಇದು 92 ಜನ ಮೃತಪಟ್ಟಿರೋದು. ಇವೆಲ್ಲದರ ಜೊತೆಗೆ 1997ರ ಮುಂಗಾರು ಪವಾಡ ಮರುಕಳಿಸುತ್ತಾ ಅನ್ನೋ ಪ್ರಶ್ನೆ. ಎಲ್ನಿನೋ ಭೀತಿಯ ನಡುವೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ IDOD ಅಂತ ನಾವೆಲ್ಲ ಅದ್ರ ಬಗ್ಗೆ ಮಾತನಾಡಿದ್ವಿ. ಇದು ಧನಾತ್ಮಕವಾಗಿದ್ದಾಗ ಏನಾಗುತ್ತೆ, ಋಣಾತ್ಮಕವಾಗಿದ್ದಾಗ ಏನಾಗುತ್ತೆ ಮತ್ತು ತಟಸ್ಥವಾಗಿದ್ದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ IOD ಬಗ್ಗೆ ನಾವೆಲ್ಲ ಮಾತನಾಡಿದ್ವಿ. ಇದೀಗ ಇದು ಪಾಸಿಟಿವ್ ಆಗಿದೆ ಎನ್ನುವಂಥ ಸುದ್ದಿಗಳು. ಅಂದರೆ 97ರಲ್ಲಿ ಪಾಸಿಟಿವ್ ಆಗಿತ್ತು, ನಮಗೆಲ್ಲ ಮಳೆ ಬಂದುಬಿಟ್ಟಿತ್ತು. ಇದೀಗ ತಟಸ್ಥವಾಗಿದ್ದು ಸೆಪ್ಟೆಂಬರ್ ವೇಳೆಗೆ ಇದು ಪಾಸಿಟಿವ್ ಆಗುತ್ತೆ ಅಂತೆಲ್ಲ ವರದಿಗಳು ಬಂದಿತ್ತು. ಹಿಂದೂ ಮಹಾಸಾಗರದ ಉಷ್ಣಾಂಶ ಬದಲಾವಣೆಯಿಂದ ಮುಂಗಾರು ಚುರುಕಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ದೇಶದಾದ್ಯಂತ ವ್ಯಾಪಕವಾಗಿ ಮಳೆ ಸುರಿಯುತ್ತೆ ಅಂತ ಇದೀಗ ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ. ಬರಗಾಲದ ಭೀತಿಯಲ್ಲಿದ್ದಂಥ ರೈತರಿಗೆ ಸದ್ಯಕ್ಕೆ ಹೊಸ ಭರವಸೆ ಮೂಡಿದೆ. ನೋಡೋಣ IOD ವಿಚಾರ ಏನಾಗುತ್ತೆ ಹಿಂದೂ ಮಹಾಸಾಗರದಲ್ಲಿ ಅಂತ. ಇದೀಗ ಮಲೆನಾಡು ಮತ್ತು ಕರಾವಳಿಯಲ್ಲಿ ವರುಣನ ಅಬ್ಬರ. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಲ್ಲಿ ಮುಂದಿನ 7 ದಿನ ಭಾರೀ ಮಳೆಯ ಮುನ್ನೆಚ್ಚರಿಕೆ ಕೊಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ. ಕೊಡಗು ಮಳೆ ಎಫೆಕ್ಟ್ 100 ಅಡಿಯನ್ನು KRS ಗಡಿ ದಾಟಿಬಿಟ್ಟಿದೆ. ಜಲಾಶಯಕ್ಕೆ 32,048 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ರೈತರಲ್ಲಿ ಹರ್ಷ ಸಹಜವಾಗಿ, ಯಾಕೆಂದರೆ ತಮಿಳುನಾಡು ಗಲಾಟೆ, ನಮ್ಮ ಬೆಳೆಗಳಿಗೆ ನೀರು ಬೇಕು ಅಂತೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು. ತುಂಗಭದ್ರಾ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇದೆ. ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತವಾಗಿರೋದು ಇದು ಕರ್ನಾಟಕ. ಇದರ ಜೊತೆಗೆ ಕಾವೇರಿ ವಿವಾದಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರೋದು. ಏನಿದೆ ತಾತ್ಕಾಲಿಕ ಬ್ರೇಕ್? ಆಪತ್ಬಾಂಧವವಾಗಿ ಕಬಿನಿ ಜಲಾಶಯ ಕರ್ನಾಟಕದ ಪಾಲಿಗೆ ಇದೀಗ ಸಿಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಕಬಿನಿ ಅಣೆಕಟ್ಟು ಇದೀಗ ಭರ್ತಿಯಾಗ್ತಾ ಇದೆ. ತಮಿಳುನಾಡಿಗೆ 27,000 ಕ್ಯೂಸೆಕ್ ನೀರು ಹರಿತಾ ಇದೆ. ಅದನ್ನು ಅವರಿಗೆ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅನ್ನುವಂಥದ್ದು ಪ್ರಾಧಿಕಾರದಿಂದ ಬಂದಂಥ ಆದೇಶ. ಇವತ್ತು ನಿಸರ್ಗವೇ ಕರ್ನಾಟಕಕ್ಕೆ ಒಂದು ಆಪ್ಷನ್ ಕೊಟ್ಟಿದೆ. ನೋಡಿ, ವಿಪರೀತವಾಗಿ ಮಳೆಯಾಗಿ ಕಬಿನಿ ಜಲಾಶಯ ಭರ್ತಿ ಆಗ್ತಾ ಇರೋದು. 2,784 ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ 2,782.59 ಅಡಿ ನೀರು ಸಂಗ್ರಹ ಆಗಿದೆ. KRS ತುಂಬುವ ಮೊದಲೇ ಕಬಿನಿ ಮುಖಾಂತರ ನೀರು ಹರಿಸಿ ಈ ತಮಿಳುನಾಡು ಕರ್ನಾಟಕದ ಈ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗಿತ್ತು 2-3 ದಿನಗಳ ಹಿಂದೆ, ಅದಕ್ಕೆ ಸದ್ಯದ ಮಟ್ಟಿಗೆ ಮಳೆ ಆಗ್ತಾ ಇರುವ ಕಾರಣಕ್ಕಾಗಿ ಒಂದು ಸದ್ಯದ ಮಟ್ಟಿಗೆ ಬ್ರೇಕ್ ಬಿದ್ದಂತಾಗಿದೆ. ಬಿಕಾಸ್ ಅನೇಕ ಜನ ರೈತರೆಲ್ಲ ಹೋರಾಟ ಮಾಡ್ತಾ ಇದ್ರು. ಅದಕ್ಕೆ ಮಳೆರಾಯನೇ ಕೃಪಕಟಾಕ್ಷ ತೋರ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಇದರೊಂದಿಗೆ ಇವತ್ತಿನ ಜೈ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀರಿ. ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.